ಲೀಲಾವತಿ ಅವರೇ ನಮಸ್ಕಾರ. ನಮಸ್ತೆ. ಸತ್ಯನಾರಾಯಣ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಮೊದಲಿಗೆ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಕೊಡಮಾಡುವಂತಹ ರಾಜ್ಯ ಮಟ್ಟದ ತೋಟಗಾರಿಕಾ ರೈತ ಪ್ರಶಸ್ತಿಯನ್ನು ತಾವು ಪಡ್ಕೊಂಡಿದ್ದೀರಿ. ಹೌದು ಸರ್. ಅದಕ್ಕಾಗಿ ಅಭಿನಂದನೆಗಳು. ಸಂತೋಷ ಸರ್, ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ಪ್ರಶಸ್ತಿಯನ್ನು ಪಡ್ಕೊಂಡಾಗ? ಅಲ್ಲ, ನಮ್ಮ ಸಾಧನೆಗೆ ಗುರುತಿಸಿದ್ದಾರೆ ಸರ್, ಹಾಗಾಗಿ ಪ್ರಶಸ್ತಿ ಪಡ್ಕೊಂಡಿರೋದು ಒಂದು ಹೆಮ್ಮೆ. ಯಾತಕ್ಕೋಸ್ಕರ ನಿಮಗೆ ಪ್ರಶಸ್ತಿ ಬಂದಿರಬಹುದು ಅಂತ ತಮಗನ್ಸುತ್ತೆ? ನಾನು ಸಮಗ್ರ ತೋಟಗಾರಿಕೆ ಮಾಡಿದ್ದೀನಿ ಸರ್. ಜೊತೆಗೆ ಹೈನುಗಾರಿಕೆ, ಕೋಳಿ, ಮೇಕೆ ಇವನ್ನೆಲ್ಲ ಸಾಕೊಂಡು ಬಂದಿದ್ದೀನಿ. ತೋಟಗಾರಿಕೆಯಲ್ಲಿ ಎಲ್ಲ ಥರ ವೈವಿಧ್ಯಮಯ ಬೆಳೆಗಳನ್ನ ನಾನು ಬೆಳೆದಿದ್ದೀನಿ ಸರ್. ಮತ್ತು ನೀರಾವರಿ ವ್ಯವಸ್ಥೆನೂ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಆಮೇಲೆ ಬಯೋಡೈಜೆಷನ್ ಮಾಡಿಕೊಂಡು ನಮ್ಮ ಜಮೀನಿಗೆಲ್ಲ ಗೊಬ್ಬರದ ವ್ಯವಸ್ಥೆ ಮಾಡಿದ್ದೀನಿ. ಇದನ್ನೆಲ್ಲ ಪರಿಶೀಲಿಸಿ ಅವರು ನನಗೆ ಪ್ರಶಸ್ತಿ ಕೊಟ್ಟಿರೋದು ಒಂದು ಸಂತೋಷ. ನೀವು ಹೋಗಿದ್ರಾ ಲೀಲಾವತಿ ಅವರೇ ಬಾಗಲಕೋಟೆಗೆ? ಬಾಗಲಕೋಟೆಗೆ ಹೋಗಿದ್ದೆ ನಾನು. ಹೌದಾ? ಖುಷಿ ಆಯಿತು ತುಂಬ. ಏನೇನು ನೋಡಿದ್ರಿ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ? ಅಲ್ಲೆಲ್ಲ ಸುಮಾರು ಬೆಳೆಗಳಿತ್ತು, ಎಲ್ಲನೂ ನೋಡ್ಕೊಂಡು ಬಂದ್ವಿ ನಾವು. ಆ ಥರ ಮಾಡಬೇಕು ಅನ್ನೋದೊಂದು ಕನಸಿದೆ ಅಷ್ಟೇ. ಹೌದಾ? ಇನ್ನೂ ಏನೇನು ಬೆಳಿಬೇಕು ಅಂದ್ಕೊಂಡ್ರಿ ಆ ಟೈಮಲ್ಲಿ? ಇನ್ನು ಅಂತಂದರೆ ಅಲ್ಲಿ ತರಕಾರಿ ಬೆಳೆದಿದ್ರು, ಸೊಪ್ಪು ಬೆಳೆದಿದ್ರು. ಆ ಥರ ನಾವೇ ಮಾಡಬೇಕು ಅನ್ನೋ ಆಸೆ ಇದೆ ಇವಾಗ. ಹೌದಾ? ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದ್ರಲ್ಲ, ಯಜಮಾನರನ್ನ ಗೌರವಿಸಿದಾಗ ಏನು ಅನ್ನಿಸ್ತು ತಮಗೆ? ತುಂಬ ಖುಷಿ ಆಯಿತು. ಆ ಮಠದಲ್ಲಿ ಅವ್ರು ಬೆಳೆದವರಲ್ಲ ಅಂತ ತುಂಬ ಖುಷಿ ಆಯಿತು ನನಗೆ. ನಿಮ್ಮನ್ನು ವೇದಿಕೆ ಕರೆದಿದ್ರಾ? ಇಲ್ಲ, ನಮ್ಮನ್ನೇನು ಕರೆದಿರಲಿಲ್ಲ. ನೀವು ಚಪ್ಪಾಳೆ ತಟ್ಟಿ ಸಂತೋಷ ಪಟ್ರಿ ಅಲ್ವಾ? ಹೌದು. ಸಮಾರಂಭದಲ್ಲಿ ಹೋದಾಗ ನಿಮಗೆ ರೈತರಾಗಿರೋದಕ್ಕೆ ಹೆಮ್ಮೆ ಆಗಿರೋ? ಹೌದೌದು, ಹೆಮ್ಮೆನೆ ತುಂಬಾನೇ ಅಲ್ವೇ? ಸರಿ ಅಮ್ಮ, ಈಗ ನಿಮ್ಮ ಬಗ್ಗೆ ಒಂಚೂರು ಹೇಳಿ ಸತ್ಯನಾರಾಯಣ ಅವರೇ. ವಯಸ್ಸೆಷ್ಟು ತಮಗೆ? ಸರ್, ನನಗೀಗ 71 ವರ್ಷ. ಓಕೆ. ಹುಟ್ಟಿದ ಊರು ತಾವು? ನಾನು ಹೊಸವಳಲು ಹುಟ್ಟಿದ ಊರು. ವಿದ್ಯಾಭ್ಯಾಸ ಎಲ್ಲ ನಂದು ಕೃಷಿ ಇಂಜಿನಿಯರಿಂಗ್ನಲ್ಲಿ ರಾಯಚೂರಿನಲ್ಲಿ ಓದಿದೆ. ರಾಯಚೂರು ಕೃಷಿ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದೆ ನಾನು. ಅದಾದಮೇಲೆ ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದೆ. ಅದೇನು ರಾಯಚೂರಿಗೆ ಹೋಗ್ಬಿಟ್ರಿ? ಅದು ರಾಜ್ಯದಲ್ಲಿ ಇದ್ದದ್ದೇ ಒಂದೇ ಒಂದು ಕಾಲೇಜ್ ಸರ್. ಅದು ನಿಮ್ಗೆ ಅದನ್ನೇ ಓದಬೇಕು ಅಂತಿತ್ತ? ಅದನ್ನೇ ಓದೋಣ ಅಗ್ರಿಕಲ್ಚರ್ ಬಗ್ಗೆ ಅಂತೇಳಿ ಇಂಟ್ರೆಸ್ಟ್ ಆಗಿ ಓದಿದೆ. ಏನೇನೆಲ್ಲ ಕಲ್ತ್ಕೊಂಡ್ರಿ ಕೃಷಿ ಇಂಜಿನಿಯರಿಂಗ್ ಓದಿ? ಅದರಲ್ಲಿ ಎಲ್ಲ ಥರ ಇದೆ ಸರ್. ಫಾರಮ್ ಮೆಕ್ಯಾನೈಸೇಷನ್ನು ಇದೆ, ಸಾಯಿಲ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟು ಇದೆ. ಈ ಥರ ಎಲ್ಲ ನಾನಾ ವಿಧಗಳಲ್ಲೂ ಇದೆ. ಅಂದರೆ ಎಲ್ಲ ಥರ ಸಬ್ಜೆಕ್ಟು ಇದೆ. ನಮ್ಮ ರೈತರಿಗೆ ಏನು ಸಂಬಂಧಪಟ್ಟಂಗೆ ಹೈನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಅಲ್ಲಿ ನಮಗೆ ಕೋಚ್ ಕೊಡ್ತಾರೆ. ಅಥವಾ ಸಾಯಿಲ್ ವಾಟರ್ ಮ್ಯಾನೇಜ್ಮೆಂಟ್ ಹೇಗೆ, ಆಮೇಲೆ ಟ್ರ್ಯಾಕ್ಟ್ರು ಅಥವಾ ಫಾರಮ್ ಮೆಕ್ಯಾನೈಸೇಷನ್ ಬಗ್ಗೆ ಏನೇನು ಇಂಪ್ಲಿಮೆಂಟ್ಸ್, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ನ ನಾವು ಮಾಡ್ಬೋದು, ಅದನ್ನು ಫೀಲ್ಡಲ್ಲಿ ಯಾವ ರೀತಿ ಅದನ್ನು ಮಾಡ್ಬೋದು ಅನ್ನೋದನ್ನೆಲ್ಲ ಅವರು ನಮಗೆ ಕೋಚ್ ಮಾಡಿದ್ದಾರೆ ಸರ್. ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಮೇಲೆ ಕೆಲಸಕ್ಕೆ ಸೇರಿಬಿಟ್ರಿ? ಹೌದು ಸರ್. ವ್ಯವಸಾಯನೇ ಮಾಡ್ಬೋದಿತ್ತಲ್ಲ? ಮಾಡ್ಬೋದಿತ್ತು. ಅವಾಗ ವ್ಯವಸಾಯ ಊರಿನಲ್ಲಿ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ನನ್ನ ಕೆಲಸ ಸಿಕ್ತು. ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ನಾನು ಒಂದು 35 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. ಓಕೆ. ರಿಟೈರ್ ಆದಮೇಲೆ ತಾವು ಕೃಷಿಕರಾಗಿದ್ದು? ಅಂದರೆ ನಮ್ಮ ಫಾದರ್ ಕಾಲದಿಂದ ನಾವು ಜಮೀನು ಮಾಡಿಸ್ಕೊಂಡು ಬರ್ತಾಯಿದ್ದೀವಿ. ತೋಟ ಎಲ್ಲ ನಮ್ಮ ಫಾದರ್ ಇದ್ದಾಗಲೇ ಮಾಡ್ದೋ. ಅಲ್ಲಿಂದ ಅದ್ರ ಮೇಲೆ ಆಸಕ್ತಿ ಹುಟ್ಟಿ ನನಗೂ ನಮ್ಮ ಪ್ರೊಫೆಷನ್ ಏನಿದೆ ಅಂತ ಹೇಳಿದ್ರೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ಫೀಲ್ಡ್ ವಿಸಿಟ್ಸ್ ಇತ್ತು. ಅಲ್ಲಿ ಹಲವಾರು ರೈತರುಗಳನ್ನ, ಅವ್ರ ಜಮೀನುಗಳನ್ನ ಭೇಟಿ ಮಾಡಿ ಅದು ಅವ್ರು ಇಂಪ್ಲಿಮೆಂಟ್ ಮಾಡಿರೋದು ನಾನು ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿಲಿ ಪ್ರತಿಯೊಂದು ಹಂತದಲ್ಲೂ ಮಾಡಿ, ಆಮೇಲೆ 100ಕ್ಕೆ 100 ಭಾಗ ಸಾವಯವ. 15 ವರ್ಷದಿಂದ ನಾನು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಯಾವುದೇ ಗೊಬ್ಬರ ಆಗಲಿ, ಕ್ರಿಮಿನಾಶಕ ಆಗಲಿ, ಕೀಟನಾಶಕ ಆಗಲಿ ಅಥವಾ ಕಳೆನಾಶಕ ಆಗಲಿ ನಾನು ಯಾವುದನ್ನು ಸ್ಪ್ರೇ ಮಾಡಿದೆ. ಒಟ್ಟು ಜಮೀನು ಎಷ್ಟಿರುತ್ತೆ ತಮಗೆ? ನನಗೆ 6.5 ಎಕರೆ ಇದೆ ಸರ್. ಒಂದೇ ಕಡೆ ಇದೆಯಾ? ಒಂದೇ ಕಡೆ ಇದೆ ಸರ್. ಒಂದೇ ಜಾಗ? ಹೌದು, ಅಲ್ಲೇ ಮನೆಯೂ ಮಾಡ್ಕೊಂಬಿಟ್ಟಿದ್ದೀವಿ ಜಮೀನಲ್ಲೇ. ಸಂತೋಷ. ನಿಮ್ಮ ಬಗ್ಗೆ ಒಂಚೂರು ಹೇಳಿ ಲೀಲಾವತಿ ಅವರೇ. ನಿಮ್ಮ ಹುಟ್ಟೂರು ಯಾವುದು? ನಮ್ಮ ಹುಟ್ಟೂರು ಕಿಕ್ಕೇರಿ. ನಮ್ಮ ತಂದೆ ಹೆಸರು ಕೃಷ್ಣ ಶೆಟ್ಟಿ, ನಮ್ಮ ತಾಯಿ ಹೆಸರು ನರಸಮ್ಮ ಅಂತ. ನರಸಿಂಹಸ್ವಾಮಿ ಅವರ ಹುಟ್ಟೂರು? ಹೌದು ಹೌದು. ಮಲ್ಲಿಗೆ ಕವಿ. ಆಯ್ತಮ್ಮ. ನಿಮ್ಮ ವಿದ್ಯಾಭ್ಯಾಸ? ನಂದು ಬರೀ SLC ಅಷ್ಟೇ. ಹೌದಾ? ಮುಂದೆ ಯಾಕೆ ಓದಲಿಲ್ಲ? ಮುಂದೆ ಓದಕ್ಕಾಗಲಿಲ್ಲ, ಓದಲಿಲ್ಲ ಅಷ್ಟೇ. ಮನೇಲಿ ಕಷ್ಟ ಇತ್ತಾ? ಕಷ್ಟ ಏನಿರಲಿಲ್ಲ, ಆರಾಮಾಗೇ ಇದ್ವಿ. ನೀವು ಓದಲಿಲ್ಲ ಅಷ್ಟೇ. ನಿಮ್ಮ ತಂದೆ ತಾಯಿ ಜಮೀನನ್ನು ಹೊಂದಿದ್ರ? ಇತ್ತು. ವ್ಯವಸಾಯಗಾರರೇನಿಲ್ಲ. ನಮ್ಮಮ್ಮನೂ ಏನು ವ್ಯವಸಾಯ ಇಲ್ಲ, ನಮ್ಮ ತಂದೆನೂ ಇಲ್ಲ. ಡಾಕ್ಟರ್ ಆಗಿದ್ದರಿಂದ ಅವರು ಊರೂರು ಸುತ್ತಾನೆ ಇರ್ತಾಯಿದ್ರು. ನಾವು ಬಂದಿದ್ದೆ ಅವ್ರು ರಿಟೈರ್ಡ್ ಆಗಿ ಸುಮಾರು 6 ವರ್ಷದ ಮೇಲೆ ಕಿಕ್ಕೇರಿಗೆ ಬಂದಿದ್ದು. ಹೌದಾ? ವೈದ್ಯಕೀಯ
ಒಂದಷ್ಟು ತಿಳ್ಕೊಂಡಿದ್ದೀರಾ ತಂದೆ ಜೊತೆ ಸೇರ್ಕೊಂಡು? ಇಲ್ಲ ಹಂಗೇನಿಲ್ಲ ತಿಳ್ಕೊಂಡೆ. ಅವ್ರೇನು ಹೇಳ್ಕೊಡ್ತಿತ್ತಿಲ್ವ ನಿಮಗೆ? ಹಂಗೇನಿಲ್ಲ, ಅವರು ತುಂಬಾನೇ ಬ್ಯುಸಿಯಾಗಿರೋರು ಯಾವಾಗ್ಲೂ. ಹೌದಾ? ಬ್ಯುಸಿ ಡಾಕ್ಟರ್. ಬ್ಯುಸಿ ಡಾಕ್ಟ್ರು. ಓಕೆ. ಈಗ ನೀವು ಜಮೀನಿಗೆ ಹೋಗೋದು, ವ್ಯವಸಾಯ ಒಂದಷ್ಟು ಕೆಲಸ ಮಾಡೋದು, ಆ ಥರದ ಪರಿಚಯ ಏನೂ ಇರಲಿಲ್ವ ನಿಮಗೆ? ಪರಿಚಯ ಅದು ದೂರ ಇತ್ತು ನಮಗೆ. ಅವಾಗ ಓಡಾಡೋಕ್ಕೆ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಓಕೆ. ನಮ್ಮ ಅಣ್ಣ ಸೈಕಲಲ್ಲಿ ಹೋಗೋನು ನಮಗೆ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಅಂದರೆ ಹೊಲಕ್ಕೆ ಹೋಗೋವು ನಡ್ಕೊಂಡು. ಹೊಲ ಹತ್ರ ಇತ್ತು, ಗದ್ದೆ ದೂರ ಇತ್ತು. ಹೊಲಕ್ಕೆ ಹೋಗೋವು, ಅವರೆಕಾಯಿ ಕುಯ್ಯೋಕ್ಕೆ ಮಾಡೋಕ್ಕೆ, ಆಳುಗಳ ಕೆಲಸ ಮಾಡ್ತಾಯಿದ್ರಲ್ಲಿ ನೋಡೋಕ್ಕೆ, ಹಂಗೆ ಹೋಗ್ಬಿಟ್ಟು ಬರೋ ಅಷ್ಟೇ. ಮನೇಲಿ ಎಮ್ಮೆ ದನ ಹಸು ಎಲ್ಲ ಇತ್ತು, ಅದು ಹಾಲು ಕರಿಯೋದು ಮಾಡೋದು, ಅವೆಲ್ಲ ಎಮ್ಮೆ ಮೇಯಿಸೋದು. ಅವರೆಕಾಯಿ ಕುಯ್ದಿರೋ ಅನುಭವ ಇದೆ ನಿಮಗೆ? ಇದೆ. ಸೊನೆ ಅವರೆಕಾಯಿ ಅಲ್ವಾ? ಹೌದು. ಚೆನ್ನಾಗಿರುತ್ತಲ್ವ? ನಮ್ಮ ತುಂಬ ಚೆನ್ನಾಗಿರುತ್ತೆ. ಸೊನೆ ಅವರೆಕಾಯಿನಲ್ಲಿ ಏನೇನೆಲ್ಲ ಅಡುಗೆ ಮಾಡ್ತಿದ್ರು ತಾಯಿ? ರೊಟ್ಟಿ, ಚಕ್ಲಿ, ಸಾರು. ನೀವು ಇನ್ನೇನಾದ್ರು ವಿಶೇಷವಾಗಿ ಮಾಡೋದು ಕಲ್ತು? ನಾವು ಇನ್ನೇನು ವಿಶೇಷ ಇಲ್ಲ, ಅಷ್ಟೇ. ನಮಗೆ ಜಮೀನು ಕೆಲಸದಲ್ಲೇ ಆಗೋಗುತ್ತೆ. ಎಲ್ಲ ವಿಶೇಷ ಮಾಡೋಕ್ಕೆ ಹೋದರೆ ನಮ್ಮ ಕೆಲಸ ಎಲ್ಲ ಹಂಗೆ ನಿಂತೋಗ್ಬಿಡುತ್ತೆ. ಅಲ್ಲಮ್ಮ, ಚಿಕ್ಕ ವಯಸ್ಸಲ್ಲಿ ಕೇಳ್ತಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ನಾವು ಅಡುಗೆನೇ ಮಾಡ್ತಾ ಇರಲಿಲ್ಲ. ಹೌದಾ? ಮನೆಯಲ್ಲಿ ಎಷ್ಟು ರಾಸುಗಳಿದ್ದು ತಂದೆ ತಾಯಿ ಮನೆಯಲ್ಲಿ? ಹುಳು ಹಸು ಒಂದು ಜೊತೆ ಇತ್ತು, ಎಮ್ಮೆಗಳು 4 ಇದ್ವು. ಹಾಲೆಲ್ಲ ನೀವೇ ಕರಿತಿದ್ರಿ? ನಮ್ಮಮ್ಮ, ನಾನು, ನಮ್ಮಕ್ಕ ಎಲ್ಲರೂ ಕರಿಯೋವು. ಯಾವಾಗ್ಲಾರು ಮೈ ತೊಳೆದಿದ್ದೀರಾ ಜಾನುವಾರುಗಳದ್ದು? ಹೌದು, ತೊಳೆದಿದ್ರಿ. ಜಾನುವಾರುಗಳು ತೊಳೆದು ಇದ್ದೀವಿ, ನಮ್ಮ ಮನೇಲೂ ತೊಳೆದಿದ್ದೀವಿ. ಈಗ ಹೌದಾ? ನಮ್ಮ ತೋಟದಲ್ಲೆಲ್ಲ ಅವುಗಳು ತೊಳೆಯೋದು ಮಾಡೋದು ಎಲ್ಲ ಮಾಡ್ತೀವಿ. ಯಜಮಾನರು ಕೆಲಸದಲ್ಲಿದ್ರು ಮೊದಲಿಗೆ? ಹೌದು. ಅಲ್ವೇ? ಆಮೇಲೆ ವ್ಯವಸಾಯಕ್ಕೆ ಬಂದಿದ್ದು? ಇಲ್ಲ, ವ್ಯವಸಾಯ ಮಾಡ್ಕೊಂಡೇ ಇದ್ರು ಅವರು. ಕೆಲ್ಸಕ್ಕೆ ಹೋಗ್ತಾ ಇದ್ರು, ಹೋಗಿ ಬಂದು ತೋಟಕ್ಕೆ ಕೆಲಸ ಮಾಡ್ಕೊಂಡೇ ಇದ್ರು. ವಾರಕ್ಕೊಂದು ದಿವಸ ಹೋಗೋರು ಬರೋರು. ಉಳಿದಿದ್ದು ಎಲ್ಲ ನೀವೇ ನೋಡ್ತಾ ಇದ್ರಿ? ಮ್ಯಾನೇಜ್ಮೆಂಟ್ ನಿಮ್ದೆ? ಹೌದು. ಅಲ್ವೇ? ಎಲ್ಲ ದುಡ್ಡು ಕಾಸು ಎಲ್ಲ ನೀವೇ ನೋಡ್ಕೊತಿದ್ರ? ದುಡ್ಡು ಕಾಸು ಏನಿಲ್ಲ, ಒಟ್ಟಿನಲ್ಲಿ ವ್ಯವಸಾಯ ಅವ್ರ ಬೆನ್ನೆಲುಬಾಗಿ ನಿಂತಿದ್ದೀನಿ ಅಷ್ಟೇ. ಹೌದೇ? ಈಗ ನಿಮ್ಮ ಜಮೀನಲ್ಲಿ ಏನೇನು ಬೆಳೆ ಇದೆ ಒಂಚೂರು ಹೇಳ್ಬೋದೇ ತಾವು? ಹೇಳ್ತೀನಿ. ಅಡಿಕೆ, ತೆಂಗು, ಬಾಳೆ, ಕೊಕ್ಕೋ, ಕಾಫಿ, ಬಟರ್ ಫ್ರೂಟ್, ಹಣ್ಣುಗಳು ಹಾಕಿದ್ದೀವಿ. ಸುಮಾರು ಥರ ಹಣ್ಣುಗಳೆಲ್ಲ ಹಾಕಿದ್ದೀವಿ. ಹೇಳಿ ಒಂಚೂರು ಹೆಸರು, ಯಾವ್ಯಾವ ನೆನಪಿಗೆ ಬರುತ್ತೆ ಅದನ್ನು? ಮಾವು, ಸೀಬೆ, ಸಪೋಟ ಎಲ್ಲ ಇದೆ. ಎಲ್ಲ ಇನ್ನೂ ಚಿಕ್ಕ ಚಿಕ್ಕವು. ಆಯ್ತು ಬಿಡಿ, ಸತ್ಯನಾರಾಯಣ ಅವರು ಹೇಳ್ತಾರೆ. ಈಗ ಇಲ್ಲೂ ಕೂಡ ಜಾನುವಾರುಗಳನ್ನು ಸಾಕಿದ್ದೀರಾ ಮನೆಯಲ್ಲಿ? ಹೌದು, ಮಲೆನಾಡು ಗಿಡ್ಡಗಳಿದ್ದಾವೆ 4. ಆಮೇಲೆ ಅಷ್ಟೇ ಸಾಕಿರೋದು. ಇವಾಗ ಎಮ್ಮೆ ಇತ್ತು, ಕೊಟ್ಬಿಟ್ವಿ. ತುಂಬ ಕಷ್ಟ ಆಗುತ್ತೆ ಮಾಡೋಕ್ಕೆ ಅಂದ್ಬಿಟ್ಟು, ಒಬ್ಬಳೇ ಮಾಡಬೇಕು ಅಂದ್ಬಿಟ್ಟು ಆಡುಗಳಿದ್ದಾವೆ. ಕೆಲಸದವ್ರು ಒಬ್ಬ ಇದ್ದಾನಷ್ಟೇ. ಆಡು, ಕುರಿ? ಆಡಿದೆ. ಇದೆಯಾ? ಮೇಕೆ. ಓಹೋ, ಪರವಾಗಿಲ್ಲ. ಕೋಳಿಗಳೇನಾದ್ರು ಇಟ್ಕೊಂಡಿದ್ದೀರಾ? ನಾಟಿ ಕೋಳಿ ಒಂದು 50 ಇದ್ದಾವೆ. ಓಹೋ. ಫಾರಂ ಕೋಳಿ ಒಂದು 5,000 ಸಾಕ್ತೀವಿ. 5,000 ಕೋಳಿ? ಎಲ್ಲ ತೋಟದಲ್ಲೇ? ತೋಟದಲ್ಲೇ. ಪರವಾಗಿಲ್ಲಮ್ಮ. ಮನೆ ತೋಟದಲ್ಲೇ ಇರೋದ್ರಿಂದ ಏನು ಪ್ರಯೋಜನ ಆಗಿದೆ ಅಂತ ಅನ್ಸುತ್ತೆ? ನಮಗೆ ಹೊರಗಡೆಯಿಂದ ಬರೋದಕ್ಕೂ ಅಲ್ಲೇ ಇದ್ದು ಕೆಲಸ ಮಾಡೋದಕ್ಕೂ ಭಾರಿ ವ್ಯತ್ಯಾಸ ಆಗುತ್ತೆ. ಅದೇ ಏನು ವ್ಯತ್ಯಾಸ ಅಂತ ಕೇಳ್ತಿದ್ದೀನಿ. ದೂರ ಆಗುತ್ತೆ ಬರೋಕ್ಕೆ, ಊರಿಂದ ಬರೋದು ಮಾಡೋದು, ನಮಗೆ ಟೈಮ್ ಅಲ್ಲೇ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಅಲ್ಲೇ ಇದ್ದರೆ ಎಲ್ಲ ಕೆಲಸನೂ ಆಳುಗಳನ್ನೂ ನೋಡ್ಕೋಬೋದು, ನಾವು ಅಲ್ಲೇ ಎಲ್ಲ ಕೆಲಸನೂ ಮಾಡಿಕೊಂಡು ತೋಟದ ಕೆಲಸನೂ ಮಾಡ್ಕೋಬೋದು. ಭಯ ಆಗಲ್ವ ರಾತ್ರಿ ಹೊತ್ತು? ಇಲ್ಲ, ಭಯ ಏನಿಲ್ಲ. ನಾಯಿಗಳು ಸಾಕೊಂಡಿದ್ದೀರಾ? ಒಂದು ನಾಯಿ ಇದೆ. ಏನೋ ಒಬ್ಳೆ ಅಂದ್ರೆ? ಒಬ್ಳೆ ಬೇಕಿದ್ರು ಇರ್ತೀನಿ. ಹೌದಾ? ಅಕ್ಕಪಕ್ಕ ಮನೆ ಇಲ್ಲ, ದೂರ ಇದೆ. ಹೌದಾ? ಪರವಾಗಿಲ್ವಲ್ಲಮ್ಮ, ಧೈರ್ಯವಾಗಿದ್ದೀರಿ. ಧೈರ್ಯವಾಗಿ ಇರ್ತೀನಿ. ನಮ್ಮ ಮನೆಯವರು ಊರಿಗೆ ಹೋದಾಗೆಲ್ಲ ನಾನೇ ಒಬ್ಳೇ ಇರ್ತೀನಿ. ನೋಡಿದ್ರ ಎಷ್ಟೋ ಜನ ಹೆದರ್ಕತ್ತಾರೆ ತೋಟದಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ. ಅಂಥವ್ರಿಗೆಲ್ಲ ಹೇಳ್ಬೋದು ಲೀಲಾವತಿ ಅವ್ರನ್ನ ಹೋಗಿ ನೋಡ್ಕೊಂಬನ್ನಿ ಅಂತ, ಅಲ್ವೇನಮ್ಮ? ಹೌದು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಆತ್ಮೀಯ ಕೇಳುಗರೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಹಾಗೂ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ತರಕಾರಿ ಬೆಳೆಗಳಲ್ಲಿ ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನ ಕುರಿತ ತರಬೇತಿ ಕಾರ್ಯಕ್ರಮ ಇದೇ ತಿಂಗಳ 26ರಂದು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು ಕೃಷಿ ದೀವಿಗೆ. ಬನ್ನಿ, ಭಾಗವಹಿಸಿ. ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಮಾರ್ಚ್ 26ರಂದು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ಕೃಷಿ ಗೆಲ್ಲಿದೆ
ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಹೇಳಿ ಸತ್ಯನಾರಾಯಣ ಅವರೇ, ಈಗ ಸಮಗ್ರ ತೋಟಗಾರಿಕೆ ಅಂತಂದ್ರಿ. ಹೌದು ಈಗ ನಿಮ್ಮ ಜಮೀನನ್ನು ಇವತ್ತಿನ ಸ್ಥಾನಕ್ಕೆ ತಂದು ನಿಲ್ಲಿಸೋದಕ್ಕೆ ಶುರು ಮಾಡಿದ್ದು ಯಾವಾಗ? ಒಂದು 20 ವರ್ಷ ಆಗಿರ್ಬೋದ ತಾವು? ಇಲ್ಲ ಸರ್, 40 ವರ್ಷ ಆಯಿತು. 40 ವರ್ಷದ ಹಿಂದೆ ನಿಮ್ಮ ತೋಟ ಶುರು ಮಾಡಿದ್ದು. ಮೊದಲು ಏನು ಬೆಳೆ ಹಾಕಿದ್ರಿ? ಮೊದಲು ಏನೂ ಇರಲಿಲ್ಲ ಸರ್. ಅದು ಕಲ್ಟಿವೇಬಲ್ ವೇಸ್ಟ್ ಲ್ಯಾಂಡು, ಅಂದರೆ ವ್ಯವಸಾಯ ಮಾಡೋಕ್ಕೆ ಯೋಗ್ಯ ಅಲ್ಲದೆ ಇರೋ ಅಂಥ ಯೋಗ್ಯನೇ, ಆದರೆ ಮಾಡ್ತಾ ಇರಲಿಲ್ಲ. ಮಣ್ಣು ಯೋಗ್ಯ ಆದರೆ ವ್ಯವಸಾಯ ಮಾಡ್ತಿರ್ಲಿಲ್ಲ. ಖಾಲಿ ಜಮೀನು. ಹೌದು ಸರ್. ಓಕೆ. 40 ವರ್ಷದ ಹಿಂದೆ ಅದನ್ನು ತಗೊಂಡಿದ್ದು? ಹೌದೌದು, ತಗೊಂಡಿದ್ದಲ್ಲ, ಎಲ್ಲ ಪಿತ್ರಾರ್ಜಿತ. ಯಾಕೆ ಮಾಡ್ತಿರ್ಲಿಲ್ವ ಯಾರು? ನೀರಿನ ವ್ಯವಸ್ಥೆ ಇರಲಿಲ್ಲ. ನಾನು ಸುಮಾರು ಒಂದು 20 ಬೋರ್ವೆಲ್ ಕೊರೆಸ್ದೆ. 20 ಬೋರ್ವೆಲ್ ಕೊರೆಸ್ದೆ, ಎಲ್ಲ ಫೇಲ್ ಆದವು. ನಮಗೂ ಬೇಜಾರಾಗೋಯ್ತು. ಅಂಥದ್ರಲ್ಲಿ ಏನು ಮಾಡೋದು ಅಂತೇಳಿ ಈಗ ರಿಟೈರ್ಡ್ ಅಂಚಿನಲ್ಲಿ ನನಗೆ ಸ್ವಲ್ಪ ಗ್ರ್ಯಾಚುಟಿ ಬಂತು. ಅದಕ್ಕೆ ಒಂದು 3 ಕಿಲೋಮೀಟ್ರಿಂದ ನಾಲೆ ಹತ್ರ ಒಂದು ಬೋರ್ ಕೊರೆಸಿ ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡು ಬಂದು ವ್ಯವಸಾಯ ಸ್ಟಾರ್ಟ್ ಮಾಡಿದೆ. 3 ಕಿಲೋಮೀಟರ್ ಆಚೆಯಿಂದ ನೀರು ತಂದಿದ್ದೀರಿ? ಹೌದು ಸರ್. ನಿಮ್ಮ ಜಮೀನಲ್ಲಿ ಎಲ್ಲೂ ನೀರು ಸಿಗಲೇ ಇಲ್ಲ. 20 ಕೊರೆದು ಭಾಳ ಫೇಲಾಗಿ. ಎಲ್ಲಿರೋದು ನಿಮ್ಮ ಜಮೀನು? ಅಕ್ಕಿಯಬಾಳ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ. ಓ, ಸ್ಟೇಷನ್ಗೆ ಯಾರಿಗೂ ಸಿಕ್ಕಿಲ್ವೇ ಅಲ್ಲಿ ನೀರು? ಈಗ ಇತ್ತೀಚೆಗೆ ಆಗ್ತಾ ಇದ್ದಾವೆ. ಆವಾಗ ನಮ್ಮ ಪೀರಿಯಡಲ್ಲಿ ತೋರಿಸಿದ್ದು ಎಫೆಕ್ಟು ಇಲ್ಲ ಪಾಯಿಂಟ್ ಮಾಡಿರೋದು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಆಯ್ತು ಬಿಡಿ. ಈಗ 3 ಕಿಲೋಮೀಟ್ರಿಂದ ನೀರು ತಗೊಂಬಂದಿದ್ದೀರಿ. ಹೌದು ಸರ್. ಈಗ ಏನೇನು ಬೆಳೆ ಇದೆ ಹೇಳಿ ನಿಮ್ಮ ಜಮೀನಲ್ಲಿ? ಈಗ ಅಲ್ಲಿ ಫಸ್ಟು ತೆಂಗು ಹಾಕಿದ್ದು. ಯಾವ ತೆಂಗು? ನಮ್ಮ ತಿಪ್ಟೂರು ಟಾಲು. ಸಸಿ ತಂದಿದ್ದ ಅಥವಾ ಕಾಯಿ ತಗೊಂಬಂದು ಸಸಿ ಮಾಡ್ಕೊಂಡಿದ್ದ? ಇಲ್ಲ, ಸಸಿಗಳನ್ನೇ ತಗೊಂಬಂದಿದ್ದು. ವೇಳೆ ಲೋಕಸರ ಫಾರಮಿಂದ ಅಲ್ಲಿಂದಲೂ ತಂದಿದ್ದೀರಿ? ತಂದು ಎಲ್ಲ ಇದು ಮಾಡಿ. ಎಷ್ಟು ತೆಂಗಿದೆ? ತೆಂಗು 400 ಇದೆ. 400. ಆಮೇಲೆ ಅದಾದಮೇಲೆ ಈಗ ಒಂದು 4 ವರ್ಷದಲ್ಲಿ ಅಡಿಕೆ ಹಾಕಿದ್ದೀನಿ. 1,500 ಅಡಿಕೆ ಹಾಕಿದ್ದೀನಿ. ಯಾವ ಅಡಿಕೆ? ಅಡಿಕೆ ತೀರ್ಥಹಳ್ಳಿಗೆ ಹೋಗಿದ್ರಾ? ಇಲ್ಲ, ಅಲ್ಲಿಂದ ಗೋಟ್ ತರಿಸಿ ಮಾಡಿರೋದು. ನೀವು ಒಟ್ಲು ಹಾಕಿದ್ದು? ಹೌದು ಸರ್. ಆಮೇಲೆ ಅದಾದಮೇಲೆ ಈಗ ಇತ್ತೀಚೆಗೆ ಕೊಕ್ಕೋ ಹಾಕಿದ್ದೀನಿ. ಕೊಕ್ಕೋ ಒಂದು 300 ಗಿಡ ಹಾಕಿದ್ದೀನಿ. ಕಾಫಿ ಒಂದು 500 ಗಿಡ ಹಾಕಿದ್ದೀನಿ. ಯಾವುದು ಕಾಫಿ? ಅರೇಬಿಕಾದಲ್ಲಿ ಯಾವುದು? ಕಾವೇರಿನ, ಚಂದ್ರಗಿರಿನ? ಇಲ್ಲ, ಅದು ಪೂರ ಗೊತ್ತಿಲ್ಲ. ಎಲ್ಲಿಂದ ತಂದ್ರಿ? ಅದು ಸಕಲೇಶ್ಪುರದಿಂದ ತಂದಿದ್ದು. ಆಮೇಲೆ ಅದಾದಮೇಲೆ ಜಾಯ್ಕಾಯಿ ಹಾಕಿದ್ದೀವಿ. ಎಷ್ಟು? ಜಾಯ್ಕಾಯಿ ಒಂದು 100 ಹಾಕಿದ್ದೀವಿ. ಅದನ್ನೆಲ್ಲಿಂದ ತಂದ್ರಿ ಸಸಿನ? ಅದು ನಮ್ಮ ಸ್ನೇಹಿತರು ಬೀಜ ತಂದು ಮಾಡಿಕೊಟ್ರು. ಕೇರಳದಿಂದ ಬೀಜ ತಂದು ಮಾಡಿಕೊಟ್ಟಿದ್ದಾರೆ. ಅದನ್ನು ಹಾಕಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಗಿಡ ಪಿಕಪ್ ಆಗ್ತಾ ಇದ್ದಾವೆ. ಎಲ್ಲ ತೆಂಗಿನ ಗಿಡಕ್ಕೂ ಮೆಣಸು ಹಬ್ಸ್ತಾ ಇದ್ದೀನಿ. ಯಾವುದು ಮೆಣಸು? ಮೆಣಸು ಪಣಿಯೂರು 1. ಹಳೇದಿತ್ತು. ಹಬ್ಸಿದ್ದೀರಾ ಅಥವಾ? ಇಲ್ಲ, ಈಗ ಹಬ್ತಾ ಇದೆ. ಈಗ ಒಂದು 6 ತಿಂಗಳಾಗಿದೆ. ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಮೆಣಸು ಹಾಕಿದ್ರಿ? 1,000 ಹಾಕಿದ್ದೀನಿ ಸರ್. ಆಮೇಲೆ ಮಧ್ಯೆ ಏಲಕ್ಕಿ ವೆರಿ ಲಿಮಿಟೆಡು. ಒಂದು 20-25 ಇರ್ಬೋದು ಅಷ್ಟೇ. ಏಲಕ್ಕಿ ಅದ್ಯಾಕೋ ಅಷ್ಟು ಚೆನ್ನಾಗಿ ಬರಲಿಲ್ಲ. ಆದರೂ ತೊಂದರೆ ಇಲ್ಲ, ಬರ್ತಾ ಇದೆ ಸರ್. ವೈವಿಧ್ಯತೆಗಾಗಿ ಇಟ್ಕೊಂಡಿದ್ದೀರಿ? ಹೌದೌದು ಸರ್. ಆಮೇಲೆ ಬೇರೆ ಇನ್ನೇನು ಬೆಳೆ? ಇನ್ನು ಮಾಮೂಲಿ ಹಣ್ಣಿನ ಗಿಡ, ಮಾವು, ಸೀಬೆ, ಸಪೋಟ, ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ. ಗೊತ್ತಾಯ್ತು. ಬೆಣ್ಣೆ ಹಣ್ಣು ಅಂದ್ರೆ ಮೇಡಮ್ ಬಟರ್ ಫ್ರೂಟು ಅದು ಇದೆ. ಆಮೇಲೆ ಮೇಜರ್ ಆಗಿ ನಿಂಬೆ ಹಾಕಿದ್ದೀನಿ ಸರ್, ಒಂದು 100. ಯಾವುದು ನಿಂಬೆ? ನಮ್ಮ ಕಾಗಜಿ ಲಿಂಬು 100 ಭಾಳ ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಸೈಜು ಬರ್ತಾ ಇದೆ, ಒಳ್ಳೆ ಬೇಡಿಕೆನೂ ಇದೆ. ಈಗ ತೆಂಗು ಜಮೀನು ತುಂಬ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಏನು ಅಂತರದಲ್ಲಿ ಹಾಕ್ಕೊಂಡಿದ್ದೀರಿ? ಎಲ್ಲ 30 ಅಂತರದಲ್ಲಿ ಹಾಕಿದ್ದೆ. 30 ಅಡಿ ತೆಂಗು ಚೌಕ. ಹೌದು ಸರ್. ಅಡಿಕೆ ಎಲ್ಲ ಹಾಕೊಂಡಿದ್ದೀರಿ? ಅಡಿಕೆ ಆದರೆ ಮಧ್ಯೆ 2 ಸಾಲ ಹಾಕೋ. 2 ಸಾಲ ಅಡಿಕೆ. ಹೌದು. ಈ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ಎಲ್ಲ ಹಾಕೊಂಡಿದ್ದೀರಿ? ಅದು ಸಪ್ರೇಟ್ ಮಾಡಿದ್ದೀನಿ ಸರ್. ಎಷ್ಟು? ಅದೇ ಸಪ್ರೇಟು. ಅದರಲ್ಲೇ ಒಂದು 2 ಎಕರೆ ಬರ್ತದೆ. 2 ಎಕರೆಯಲ್ಲಿ ಹಣ್ಣಿನ ಗಿಡ ಹಾಕೊಂಡಿದ್ದೀನಿ. ಎಲ್ಲ ಜಮೀನಲ್ಲೂ ತೆಂಗಂತೂ ಇದ್ದೇ ಇದೆ? ತೆಂಗಿದೆ. ಹೌದು. ಅದ್ರ ಮಧ್ಯದಲ್ಲಿ ಕೆಲವು ಕಡೆ ಸಪ್ರೇಟಾಗಿ ಹಣ್ಣಿನ ಬೆಳೆ, ಅಡಿಕೆನೇ ಸಪ್ರೇಟ್ ಮಾಡಿದ್ದೀನಿ, ಹಣ್ಣಿನ ಬೆಳೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಂದು ಸಂಪೂರ್ಣ ಸಾವಯವ ಕೃಷಿ ಸರ್. ಅದಕ್ಕೆ ಸಾವಯವಕ್ಕೆ ಬಂದ್ರಿ? ಕೆಮಿಕಲ್ ಬಿಟ್ಟು ಅಲ್ಲಿ 15 ವರ್ಷ ಆಯಿತು. ಸುಭಾಷ್ ಪಾಳೇಕರ್ ಅವ್ರದ್ದು ಒಂದಿನ ಇಲ್ಲಿ ಮೈಸೂರಿನಲ್ಲಿ ರಂಗಮಂದಿರ ಯಾವುದಿದು ಕಲಾಮಂದಿರದಲ್ಲಿ ಅವ್ರದ್ದೊಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ ನೋಡಿದಾಗ ಒಂದೇ ಒಂದು ಹಸುವಿನಿಂದ 30 ಎಕರೆ ವ್ಯವಸಾಯ ಮಾಡ್ಬೋದು ಅಂತೇಳಿ ಅವರೆಲ್ಲ ಭಾಳ 2 ದಿನ ಪಾಠ ಚೆನ್ನಾಗಿ ಕೇಳಿದೆ ಇಲ್ಲಿ ಮತ್ತು ಸುತ್ತೂರು ಮಠದಲ್ಲಿ. ಆವಾಗಲಿಂದ ನನಗೂ ಮಾಡಲೇಬೇಕು ಅಂತೇಳಿ ನಾನು ನಾಟಿ ಹಸು ತಗೊಂಡು ಸ್ಟಾರ್ಟ್ ಮಾಡಿದ್ದು. ಇವತ್ತವರೆಗೂ ಚೇಂಜ್ ಆಗಿಲ್ಲ. ಮಲೆನಾಡು ಗಿಡ್ಡ ಹಸು ಇದೆ ಅಂತಂದ್ರು. ಹೌದು ಸರ್. ಮೇಡಮ್ ಲೀಲಾವತಿ ಅವರು ಮಲೆನಾಡಿಗೆ ಹೋಗ್ತಂದ್ರ? ಇಲ್ಲ ಸರ್, ಇಲ್ಲಿ ನಮ್ಮ ಸ್ನೇಹಿತರು ಅವ್ರು ತಂದಿದ್ರು. ಅವರು ಡಾಕ್ಟ್ರು. ಅವ್ರು ತಂದು ಅವ್ರ ಕೈಲಿ ಸಾಕೋಕ್ಕಾಗಲಿಲ್ಲ. ಪಾಪ ಅವ್ರ ಪ್ರೊಫೆಷನ್ನು ಮತ್ತು ಮನೆ ಕಡೆ ನೋಡೋರಿರಲಿಲ್ಲ. ಹಾಗಾಗಿ ನನಗೆ ಅವರು ಸಾಕಿ ಅಂತೇಳಿ ಕೊಟ್ಟಿದ್ದಾರೆ. ಡಾಕ್ಟ್ರು ಮಗಳಿಗೆ ಕೊಟ್ಬಿಟ್ರಿ ನೀವು ಅದನ್ನ? ಅವಳಿರೋದ್ರಿಂದ ಮೇಂಟೈನ್ ಮಾಡ್ತಾ ಇದ್ವಿ ಸರ್. ಏನು ಮಲೆನಾಡು ಗಿಡ್ಡದ ವೈಶಿಷ್ಟ್ಯ ಏನಮ್ಮ ಲೀಲಾವತಿ ಅವರೇ?
ಅದರ ಹಾಲು ತುಂಬ ಚೆನ್ನಾಗಿರುತ್ತೆ, ಬೆಣ್ಣೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ನಾವೆಲ್ಲ ಆರ್ಗ್ಯಾನಿಕ್ ಮಾಡ್ತಾ ಇರೋದ್ರಿಂದ, ಅದಕ್ಕೆ ಒಳ್ಳೊಳ್ಳೆ ಫುಡ್ ಕೊಡೋದ್ರಿಂದ ನಮ್ಗೆ ಅದು ಹಾಲು ಉತ್ತಮ ಅಂತ ಅನಿಸುತ್ತೆ. ಅದರಿಂದ ಮಲೆನಾಡು ಗಿಡ್ಡನೇ ಬೇಕು ಅಂತ. ಏನು ಒಳ್ಳೊಳ್ಳೆ ಫುಡ್ ಅಂದರೆ ರೊಟ್ಟಿ ಹಂಗೇನಿಲ್ಲ, ಎಲ್ಲ ಆರ್ಗ್ಯಾನಿಕ್ ಫುಡ್ಡೇ ತಾನೇ. ಹುಲ್ಲು ಎಲ್ಲ ಬೆಳ್ಕೊಂತೀವಲ್ಲ, ಕೊಡ್ತೀರಾ ಹೇಳಿ ನೋಡೋಣ. ಜೋಳದ ಕಡ್ಡಿ, ಸೀಮೆ ಕಡ್ಡಿ ಅವೆಲ್ಲನೂ ಕೊಡ್ತೀವಿ. ಹಾಲು ತುಂಬ ಕಡಿಮೆ ಕೊಡುತ್ತಂತಲ್ಲ? ಹಾಲು 1.5 ಲೀಟ್ರ್ ಕೊಡುತ್ತೆ. ಅದು ಒಂದು ಹೊತ್ತಿಗೆ 1.5 ಲೀಟ್ರ್ ಕೊಡುತ್ತೆ. ದಿನಕ್ಕೆ 3 ಲೀಟ್ರ್ ಹಾಲು ಬರುತ್ತೆ. ಪರವಾಗಿಲ್ಲ. 5 ಹಸುನು 4 ಹಸುನು? 4 ಇದಾವೆ. ಕರಿತಾ ಇರೋದು ಒಂದು ಗಬ್ಬಾಗಿದೆ, ಇನ್ನೇನ ಕರ ಹಾಕ್ಬೇಕು ಅಲ್ವೇ? ಅಂದ್ರೆ ಈಗ ಮಲೆನಾಡು ಗಿಡ್ಡ ನೋಡ್ಕೊಳಕ್ಕೂ ತುಂಬಾ ಸುಲಭ ಅಲ್ವಾ? ಸುಲಭ. ಗಿಡ್ಗಿಡ್ಡಗಿರುತ್ತೆ, ಮೇವು ಕಮ್ಮಿ, ಒದಿಯೋದು ತಿವಿಯೋದು ಏನ್ ಮಾಡಲ್ಲ ಇರಲ್ಲ ಅಲ್ವಾ? ಆರಾಮಾಗಿರ್ತವೆ ಅವು. ಏನು ಆರಾಮಾಗಿ ಹಾಲು ಕರ್ಕೋಬಹುದು. ಹೌದು, ನಿರ್ವಹಣೆನೂ ಸುಲಭ. ಮೇಯಕ್ಕೆ ಏನಾದ್ರು ಬಿಡ್ತೀರಾ ಅಥವಾ ಕಟ್ಟಾಕೊಂಡು ಸಾಕಂತೀರಾ? ಇಲ್ಲ, ಮೇಯಕ್ ಬಿಡ್ತೀವಿ. ಹೌದಾ? ಎಲ್ಲಿ ಮೇಯಕ್ ತೋಟದಲ್ಲೇ ಎಲ್ಲಾನು ಗಿಡ ಪಡ ತಿನ್ನೋದಿಲ್ವೇ? ನೋಡ್ಕೊಂತೀವಿ. ಹಂಗೆ ಬಿಡೋದು, ನೋಡ್ಕೊಳ್ಳೋದು. ಚೆನ್ನಾಗಿದಾವೆ ಆರೋಗ್ಯವಾಗಿ? ತುಂಬ ಚೆನ್ನಾಗಿದ್ದಾವೆ. ಸರಿ, ಮಲೆನಾಡು ಗಿಡ್ಡ ಆಯಿತು. ಇನ್ನು ನಾಟಿ ಕೋಳಿ ಇದ್ರೆ ಅಲ್ವಾ? ನಾಟಿ ಕೋಳಿ ಎಷ್ಟಿದೆ ಅಂದರೆ? 50. ಅದನ್ನ ಸಪ್ರೇಟಾಗಿ ಸಾಕಿರೋದು? ಹೌದು, ಸಪ್ರೇಟು. ಇದ್ರ ಥರ ಸುತ್ತ ಫೆನ್ಸ್ ಥರ ಹಾಕ್ಬಿಟ್ಟು ಸಾಕಿದ್ದೀವಿ. ಮತ್ತೆ ಏನು ಮಾಂಸದ ಕೋಳಿನೂ ಸಾಕಿದ್ದೀನಿ ಅಂದ್ರಿ? ಮಾಂಸದ ಕೋಳಿ ಸಾಕಿದ್ದೀವಿ 5,000. ಕೋಳಿ ವಿಶೇಷ ಅದ್ರದ್ದು? ಮಾಂಸದ ಕೋಳಿ ಯಾಕೆ ಸಾಕ್ಬೇಕು ಅನ್ನಿಸ್ತು ಸತ್ಯನಾರಾಯಣ? ಅದು ಕಮರ್ಷಿಯಲ್ ಆಗಿ ಭಾಳ ಒಳ್ಳೆ ಸರ್. ಅದು ಯಾರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು? ಅದು ಮೊದಲು ನಾನು ಸುಗುಣದಲ್ಲಿದ್ದೆ, ಈಗ ನ್ಯೂಟ್ರಿ ಫೀಡ್ಸ್ ಅಂತೇಳಿ ಅವ್ರ ಹತ್ರ ನಾನು ಮಾಡ್ಕೊಂಡಿದ್ದೀನಿ. ಅದು ಒಂದು 45 ಡೇಸ್ಗೆಲ್ಲ ಕ್ಲಿಯರ್ ಆಗ್ತದೆ. ಮತ್ತು ಇನ್ನೊಂದೊಂದು ಬ್ಯಾಚ್ ವರ್ಷಕ್ಕೊಂದು 4-5 ಬ್ಯಾಚ್ ಮಾಡ್ತೀವಿ ಸರ್. 4-5 ಬ್ಯಾಚ್ ಮಾಡ್ತೀವಿ ಸರ್. ಅದು ತೋಟದಲ್ಲೇ ಇದೆಯಾ? ತೋಟ ಎಲ್ಲ ನಮ್ಮ ಬೌಂಡ್ರಿ ಒಳಗೆ ಇದೆ ಸರ್. ಹೊರಗಡೆ ಎಲ್ಲೂ. ಏನು ಧಾರಣೆ ಕೊಡ್ತಾರೆ ಕೆಜಿಗೆ ಸರ್? ಅವ್ರು ಕೆಜಿ ಮಿನಿಮಮ್ ಅಂದರೆ ₹6.20 ಪರ್ ಕೆಜಿ ಕೊಡ್ತಾರೆ. ಖರ್ಚು ಎಷ್ಟಾಗಿರುತ್ತೆ ಅಂದರೆ ಟೋಟಲ್ಲ? ಅಲ್ಲ, ನಿಮ್ಗೆ ಎಷ್ಟು ಲಾಭ ಸಿಗುತ್ತೆ ಅಂತ? ಲಾಭ ನನಗೆ ಪ್ರತಿ ಕೆಜಿಗೆ ಆ್ಯಕ್ಚುಲಿ ಈಗ ಕನಿಷ್ಠ ಅಂದರೂ ಒಂದು ₹3 ಎಕ್ಸ್ಪೆನ್ಸಸ್ ಬರ್ತದೆ ಸರ್ ನನಗೆ. ಅಷ್ಟೇನಾ? ಅಷ್ಟೇ. ಉಳಿದೆಲ್ಲ ಲಾಭ. ನಷ್ಟ ಏನಾಗಿಲ್ವಾ ಇಲ್ಲಿವರೆಗೆ? ನಷ್ಟ ಏನಾಗಿಲ್ಲ. ಒಂದೊಂದ್ಸಲ 9-10 ರೂಪಾಯಿವರೆಗೂ ಪರ್ ಕೆಜಿ ಕೊಡ್ತಾರೆ. ಹೌದಾ? ಅವಾಗ ಇನ್ನೂ ಆದಾಯ ಬರ್ತದೆ. ನಾವು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿ ಅದನ್ನು ಅವ್ರಿಗೆ ಕೊಡ್ತೀವೋ ಆ ರೇಟಲ್ಲಿ ಅವರು ನಮಗೆ ಸಿಗುತ್ತೆ ಸರ್. ಕೋಳಿಗೆಲ್ಲ ಆಹಾರ ನೀವೇನ ಹಾಕೋದು ಲೀಲಾವತಿ ಅವರೇ? ನಾಟಿ ಕೋಳಿಗೆ ಹಾಕ್ತೀನಿ. ಫಾರಮ್ ಕೋಳಿಗೆಲ್ಲ ನಮ್ಮ ಆಳೊಬ್ಬ ಇದ್ದಾನೆ, ಅವ್ನು ಮೇಂಟೈನ್ ಮಾಡ್ತಾನೆ. ಅವ್ನ ಕೈಲಿ ಆಗಲ್ಲ ಅಂತಂದರೆ ಅವನ ಜೊತೆಗೆ ನಾನು ಹೆಲ್ಪ್ ಮಾಡ್ತೀನಿ. ನೀವು ಹೋಗ್ತೀರಿ? ಕೋಳಿ ಕಂಡ್ರೆ ಇಷ್ಟವಾ ನಿಮಗೆ? ಕೋಳಿ ಕಂಡ್ರೆ ಇಷ್ಟ ಅಂತಂದರೆ ಸಾಕ್ತಾ ಇರೋದ್ರಿಂದ ಅದಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ನೋಡ್ಕೊಳ್ಳೋಕೆ ಅಂತ ಹೋಗ್ತೀನಿ. ಅವಕ್ಕೆ ನೀರು ಯಾವುದು ಒಳ್ಳೇದು ಅನ್ಸುತ್ತೆ? ನಾಟಿ ಕೋಳಿ? ನಮಗೆ ನಾಟಿ ಕೋಳಿನೇ ಒಳ್ಳೇದು ಅಲ್ವಾ? ಹೇಳಿ ಮತ್ತೆ ಯಜಮಾನ್ರಿಗೆ ಅದನ್ನೇ ಒಂದು 5,000 ಮಾಡುವ ಅಂತ. ನನ್ನ ಮಗ ಅದನ್ನೇ ಹೇಳ್ತಾ ಇರೋದು, ಅದು ಬಿಟ್ಬಿಟ್ಟು ನಾಟಿ ಕೋಳಿ ಮಾಡೋಣ, ಅದು ಬೇಡ ಅಂತ. ಓಕೆ. ಇವ್ರಿಗೂ ರಿಸ್ಕ್ ಜಾಸ್ತಿ. ನಾಟಿ ಕೋಳಿ, ಮಾಂಸದ ಕೋಳಿ ಎಲ್ಲ ತಿಂತೀರಾ? ನಾನು ಫಾರಮ್ ಕೋಳಿ ತಿನ್ನಲ್ಲ, ನಾಟಿ ಕೋಳಿ ತಿಂತೀನಿ. ನೋಡಿದ್ರಾ? ನೀವೇ ತಿನ್ನಲ್ಲ ಅಂದ್ರೆ ಬೇರೆಯವ್ರಿಗೆ ತಿನ್ನಿಸ್ತೀರ ನೀವು ಅದನ್ನ? ಅದಕ್ಕೆ ಸಾಕೋದೇ ಬೇಡ ಅದನ್ನ ಅಂತ ಹೇಳ್ತಾ ಇದ್ದೀನಿ. ಸಾಕಿ ಅಮ್ಮ, ಆದಾಯ ಬರಲಿ ರೈತರಿಗೆ. ನಾಟಿ ಕೋಳಿ ತುಂಬ ಟೇಸ್ಟಾ? ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದನ್ನು ತಿಂತೀರಾ? ಫಾರಂ ಕೋಳಿನಲ್ಲಿ ರುಚಿ ಇರಲ್ಲ, ಬೆಂಡ್ ಥರ ಇರುತ್ತೆ. ಸತ್ಯನಾರಾಯಣ ಅವ್ರು ಯಾವ ಕೋಳಿ ತಿಂತಾರೆ? ಅವ್ರು ಎರಡೂ ತಿಂತಾರೆ. ಹೌದಾ? ಸರಿ, ಹಂಗಾರೆ ಅವ್ರನ್ನ ಕೇಳ್ಬೇಕು, ಎರಡೂ ತಿಂದಿರೋದ್ರಿಂದ. ಏನೇನು ಮಾಡ್ತೀರಮ್ಮ ಕೋಳಿನಲ್ಲಿ? ಫ್ರೈ, ಸಾರು. ನಾಟಿ ಕೋಳಿನಲ್ಲಿ ಸಾರು, ಫ್ರೈ, ಬಿರಿಯಾನಿ ಇದು ಎಲ್ಲರೂ ಮಾಡ್ತಾರೆ. ಏನು ವಿಶೇಷ ಏನಾದ್ರು ಮಾಡೋದು? ವಿಶೇಷ ಏನಿಲ್ಲ, ಕೈಮಾ ಮಾಡ್ತೀವಿ. ಆಮೇಲೆ ತಂದೂರಿ ಅಂತ ಏನೋ ತೋರಿಸ್ತಾರೆ. ತಂದೂರಿ ನಮ್ಮ ಮಕ್ಕಳು ಬಂದರೆ ತಂದೂರಿ ಮಾಡ್ಕೊತಾರೆ. ಅವ್ರು ಮಾಡ್ಕೊತಾರೆ, ನಾನು ಮಾಡೋಕ್ಕೆ ಹೋಗಲ್ಲ. ನೀವು ಕಲ್ತಿಲ್ಲ? ನಾನು ಕಲ್ತಿದ್ರು ನಾವು ಇಬ್ಬರಿಗೆ ಇವತ್ತು ತಂದೂರಿ ಮಾಡ್ಕೊಳ್ಳೋದು ಅಂದರೆ ಹಿಂಸೆ. ಸತ್ಯನಾರಾಯಣ ತಿನ್ನಲ್ವೇ ತಂದೂರಿ ಚಿಕನ್ನ? ತಿಂತಾರೆ, ತಿಂದೇ ಏನಿಲ್ಲ. ಮಕ್ಕಳು ಬಂದಾಗ ಖುಷಿಯಾಗಿ ಮಾಡ್ತಾರಲ್ವಾ. ಓ ಹಾಗೆ. ಸರಿ, ನಮ್ಮ ಕೋಳಿನಲ್ಲಿ ಅಷ್ಟು. ಆಮೇಲೆ ನೀವು ಸಾಕಿರೋ ಮೇಕೆ, ಅದನ್ನು ಏನಾದ್ರು? ಮೇಕೆ ಸಾಕಿದೆ, ಬಳಸಿಲ್ಲ ಇನ್ನೂ, ಸಾಕೊಂಡಿದ್ದೀವಿ ಅಷ್ಟೇ, ಒಂದು ದಿವಸನೂ ಬಳಸ್ಕೊಂಡಿಲ್ಲ. ಆಯಿತು, ಸಂತೋಷ. ಈಗ ಕೋಳಿ ಸಾಕ್ತಾ ಇದ್ದೀರಿ ಅಲ್ವಾ? ಹೌದು ಸರ್. ಅದೊಂದು 4-5 ಬ್ಯಾಚ್ ಆಗುತ್ತೆ. ಆಮೇಲೆ ಮೇಕೆ ಸಾಕಿದಿರಲ್ಲ? ಹೌದು ಸರ್. ಅದು ಎಷ್ಟಿದೆ ಮೇಕೆಗಳು? ಮೇಕೆ ಇಲ್ಲ, 3 ಇರೋದು ಸರ್. 3. ನಾಟಿ ಕೋಳಿ ಒಂದು 50 ಸಾಕಿದಿರಲ್ಲ? ಹೌದು ಸರ್. ಅದನ್ನು 150-180 ಗಂಟಲು ಇತ್ತು. ಓಕೆ. ಈಗೆಲ್ಲ ಕಮ್ಮಿ ಮಾಡಿ ಒಂದು 50ಕ್ಕೆ ತಂದಿದ್ದೀವಿ. ನೆಂಟರು ಬಂದಾಗ, ನಿಮಗೆ ಬೇಜಾರಾದಾಗ ಖಾಲಿ ಮಾಡಿಬಿಟ್ಟಿದ್ದೀರಿ. ಆಮೇಲೆ ಹೊರಗಡೆನೂ ಗಿರ ಎಷ್ಟೇ ಫೆನ್ಸಿಂಗ್ ಮಾಡಿದ್ರು, ಸೇಫ್ಟಿ ಮಾಡಿದ್ರು ಅವು ಎಳ್ಕೊಂಡು ಹೋಗ್ತವೆ. ಮೊಟ್ಟೆ ಏನಾದರೂ ಸಂಗ್ರಹ ಮಾಡ್ತೀರಾ ಅಥವಾ ಮೊಟ್ಟೆ ಮಾರ್ತೀವಿ ಸರ್.
ಜೊತೆಗೆ ನಾವೇ ಮಿಷಿನ್ ತಂದು ಇಟ್ಕೊಂಡಿದ್ವಿ ಇಂಕ್ಯುಬೇಟ್ರ, ಅದರಲ್ಲಿ ಮರಿ ಮಾಡಿಬಿಟ್ಟು ನಮಗೆ ಯೂಸ್ ಮಾಡ್ಕೋತೀವಿ. ಓಹೋ, ಇನ್ಕ್ಯುಬೇಟರ್ ಮಿಷಿನ್ ಬೇರೆ ಇಟ್ಕೊಂಡಿದ್ದೀರಾ? ಹೌದು ಸರ್. ವೆರಿ ಗುಡ್, ಒಳ್ಳೆಯದು. ಈಗ ನಿಮ್ಮ ಜಮೀನಿನಲ್ಲಿ ಎಲ್ಲ ತೋಟಗಾರಿಕಾ ಬೆಳೆಗಳೇ? ಹೌದು ಸರ್. ಹಾಂ, ಮತ್ತು ಈಗ ಜಮೀನಿಗೆ ನಿರ್ವಹಣೆ ಕೂಡ ಮಾಡ್ತೀನಿ, ಮಣ್ಣನ್ನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಹೌದು ಸರ್. ಹಾಂ, ಈಗ ಗೊಬ್ಬರ ಅಂತ ನಿಮ್ಮ ಜಮೀನಿಗೆ ಏನು ಹಾಕಲ್ವೇ ಅಥವಾ ಹಾಕ್ತೀರಾ? ಏನೂ ಹಾಕಿಲ್ಲ ಸರ್ ನಾವು ಹೊರಗಡೆಯಿಂದ. ಅಂದರೆ ಗೊಬ್ಬರ ಅಂದರೆ ಬೇರೆ ಗೊಬ್ಬರ ಹೇಳಿ. ಬೇರೆ ಗೊಬ್ಬರನೂ ಇಲ್ಲ. ಜೀವಾಮೃತ ಮಾಡ್ತೀನಿ, ಹಾಂ, ಗೋಕೃಪಾಮೃತ ಮಾಡಿದ್ದೀನಿ, ಹಾಂ, ಅಲ್ಲಿಂದ ವೇಸ್ಟ್ ಡಿಕಂಪೋಸರ್ ಹಾಕ್ತೀನಿ. ಹಾಂ. ಜೊತೆಗೆ ಈ ಕೊರಿಯನ್ ಪದ್ಧತಿಯಲ್ಲಿ ನಾನು ಕೆಲವು ಮಾಡ್ತಾ ಇದ್ದೀನಿ ಸರ್. ಹೇಳಿ ಸ್ವಾಮಿ. ಕೊರಿಯನ್ ಪದ್ಧತಿ ಏನು ಅಂತ ಹೇಳಿದ್ರೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ. ಏನು ನಾವು ಭೂಮಿಗೆ ಹಾಕ್ತಾ ಇದೀವಿ ಎಲ್ಲ ಬ್ಯಾಕ್ಟೀರಿಯಾಗಳನ್ನೇ ನಾವು ಹಾಕ್ತಾ ಇರೋದು. ಭೂಮಿ ಫಲವತ್ತತೆ ಆಗಿರ್ತದೆ. ಅದು ಕೊರಿಯಾ ದೇಶದವರೊಬ್ಬರು ಕಂಡು ಹಿಡ್ದಿರೋದು. ಅದನ್ನು ನಾನು ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಮನೇಲಿ ಅಕ್ಕಿ ತೊಳೆದ ನೀರು, ಅಕ್ಕಿ ತೊಳೆದ ನೀರ ಒಂದು 3 ದಿನ ಅದನ್ನು ಸೋಸ್ಕೊಂಡು 3 ದಿನ ಇಟ್ಬಿಟ್ಟು ಅದಕ್ಕೆ ಅದು 10ರಷ್ಟು ಹಾಲು ಹಾಕ್ಬಿಟ್ಟು ಅದನ್ನು ಬಿಟ್ಟರೆ ಒಂದು ಎಬ್ಬತ್ತದೆ. ಅದು ಕೆಳಗಡೆ ಉಳಿಯೋದೇ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ. ಅದು ಎಷ್ಟು ಉತ್ತಮವಾಗಿರ್ತದೆ ಅಂದರೆ ಸರ್, ನಮ್ಮ ಭೂಮಿಗೆ ಆಗ್ತಾ ಬಂದರೆ ಎಂಥ ಕಲ್ಲು ಭೂಮಿನೂ ಹೂನಂಗೆ ಆಗ್ತದೆ. ಇದು ನಾನು ಪ್ರಾಯೋಗಿಕವಾಗಿ ನೋಡಿದ್ದೀನಿ, ಭಾಳ ಚೆನ್ನಾಗೂ ಇದೆ. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು? ಅದು 1 ml 1 ಲೀಟ್ರ್ ನೀರಿಗೆ. ಅಷ್ಟು ಪವರ್ ಇರುತ್ತೆ? ಹೌದು, ಅಷ್ಟು ಪವರ್ ಇರ್ತದೆ. ಹೆಂಗೆ ಹಾಕ್ತೀರ ಅದು ಜಮೀನಿಗೆ? ಅದನ್ನೆಲ್ಲ ಡೈಲ್ಯೂಟ್ ಮಾಡಿ ಸ್ಪ್ರೇ ಹಾಕ್ತೀವಿ. ಸ್ಪ್ರೇ ಅಂದರೆ ಸ್ಪ್ರೇ ನಮ್ಮ ಸ್ಪ್ರಿಂಕ್ಲರ್, ಸ್ಪ್ರೇಯರ್. ಹೌದೌದು, ಸ್ಪ್ರೇಯರ್ ಎಲ್ಲರೂ ಹಾಕ್ಬೋದು. ಅಲ್ಲ, ನಿಮ್ಮ ಜಮೀನಿಗೆ ಹನಿ ನೀರಾವರಿ ಮಾಡ್ಕೊಂಡಿಲ್ವೇ? ಹನಿನೂ ಇದೆ, ಸ್ಪ್ರಿಂಕ್ಲರು ಇದೆ. ಮತ್ತು ಅದರಲ್ಲೇ ಕೊಡ್ಬೋದಲ್ಲ? ಈಗ ಅದರಲ್ಲಿ ಕೊಡ್ತಾ ಇದ್ದೀವಿ. ಮುಂಚೆ ಆ ಥರ ಕೊಡೋದು. ಅದೇನಾಗ್ತದೆ ಅಂದರೆ ಸ್ವಲ್ಪ ಪ್ರಪೋರ್ಷನ್ ಜಾಸ್ತಿಯಾಗಿ ಗಿಡದ ಮೇಲೆ ಬಿದ್ದರೂ ಗಿಡ ಬರ್ನ್ ಆಗೋ ಚಾನ್ಸ್ ಇರ್ತದೆ. ಹೌದಾ? ಹೌದೌದು, ಅಷ್ಟು ಸ್ಟ್ರಾಂಗ್ ಇದೆ ಅದು. ಹಾಗಾಗಿ ನೆಲಕ್ಕೆ ಹೊಡಿಬೇಕು. ನೆಲಕ್ಕೆ ಹೊಡೆದ್ರೆ ಆಯಿತು. ಅದು ಒಂದೇನಾ ಕೊರಿಯನ್ ಪದ್ಧತಿ? ಇಲ್ಲ ಸರ್, ಫಿಶ್ ಅಮಿನೋ ಆ್ಯಸಿಡ್ ಅಂತೇಳಿ ಮಾಡ್ತೀನಿ ಸರ್. ಹೆಂಗೆ ಮಾಡ್ತೀರಿ? ಮೀನು ತಂದು 1 kg ಮೀನಿಗೆ 1 kg ಬೆಲ್ಲ ಹಾಕಿ ಒಂದು 45 ಡೇಸ್ ಅದನ್ನು ಪರ್ಮೆಂಟೇಷನ್ ಮಾಡಿ ಅದನ್ನು ಅಷ್ಟೇ 1 ml per ಲೀಟ್ರು ಹಾಕಿ ಅದನ್ನು ಸ್ಪ್ರೇ ಕೊಡ್ತೀವಿ. ಅದು ಎಷ್ಟು ಉತ್ತಮವಾಗಿರ್ತದೆ ಅಂದರೆ ನಮ್ಮ ಅಂಗಡಿಯಲ್ಲಿ ಸಿಗೋದು 100 kgಗೆ 46% ಮಾತ್ರ ನೈಟ್ರೋಜನು. ಬಟ್ ಈ ಫಿಶ್ ಅಮಿನೋ ಆ್ಯಸಿಡಲ್ಲಿ 92% ನೈಟ್ರೋಜನ್ ಇದೆ ಸರ್. ಅದು ಹೆಂಗೆ ಹೇಳ್ತೀರಿ? ಅದೆಲ್ಲ ರಿಸರ್ಚಲ್ಲಿ ಅವ್ರು ಮಾಡಿ ಹೇಳಿರೋದು. ಹೌದು. ನೀವೇನಾದ್ರು ಪರೀಕ್ಷೆ ಮಾಡಿದ್ದೀರಿ? ಪರೀಕ್ಷೆ ಅಂದರೆ ನಮಗೆ ಸ್ವಲ್ಪ ಪರ್ಸೆಂಟೇಜ್ ಏನಾದ್ರು ಜಾಸ್ತಿ ಹಾಕಿ ಏನಾದ್ರು ಸ್ಪ್ರೇ ಕೊಡ್ತು ಅಂದರೆ ಗಿಡ ಇಮಿಡಿಯೇಟ್ ಬಾಡ್ತದೆ, ಅಂದರೆ ಪರ್ಸೆಂಟೇಜ್ ಜಾಸ್ತಿ ಆದರೆ. ಬಟ್ 1 ml ಕೊಟ್ಕೊಂಡು ಬಂದರೆ ಇವತ್ತು ಕಂಡದ ಗಿಡ ಬೆಳಗ್ಗೆಗೆ ಎಷ್ಟು ಫುಲ್ ಹಚ್ಚ ಹಸಿರಾಗಿರ್ತವೆ. ಆಯಿತು. ಆಮೇಲೆ ಇನ್ನೇನು ಮಾಡ್ತೀರಿ? ಅದಾದಮೇಲೆ ಪೊಟ್ಯಾಷ್ ಅಂಶಕ್ಕೆ ಬಾಳೆಹಣ್ಣು ಮತ್ತು ಹೂವು, ಬೆಲ್ಲ. ಹೂವು ಅಂದರೆ ಬಾಳೆ ಹೂವೊಂದು, ಬಾಳೆ ಮಾತೆ ಅದನ್ನು ಮಾಡ್ತೀವಿ. ಬಾಳೆಹಣ್ಣೊಂದು ಮಾಡ್ತೀವಿ. ಏನು ಹೇಳಿ? ಇದರಲ್ಲಿ ಅತ್ಯಧಿಕ ಪೊಟ್ಯಾಷ್ ಅಂಶ ಇರ್ತದೆ. ಬಾಳೆಹಣ್ಣು ಚೆನ್ನಾಗಿ ಕಳ್ತಿರೋ ಬಾಳೆಹಣ್ಣು ಸರ್, ಅದು ಇನ್ನೇನು ತಿನ್ನೋಕ್ಕಾಗಲ್ಲ ಅಂತ ಬಿಸಾಕುವಂಥ ಬಾಳೆಹಣ್ಣು ಚೆನ್ನಾಗಿ ಕಳ್ತೋಗಿರ್ತದೆ. ಅದನ್ನು ಕ್ಲೀನಾಗಿ ಕಟ್ ಮಾಡಿ ಅಷ್ಟೇ ಈಕ್ವಲ್ ಪ್ರಮಾಣದ ಬೆಲ್ಲ ಹಾಕಿ ಅದನ್ನು ಪರ್ಮೆಂಟೇಷನ್ ಮಾಡಿದ್ರೆ 1 ವಾರ ಅದು ಪರ್ಮೆಂಟೆಡ್ ಫ್ರೂಟ್ ಜ್ಯೂಸ್ ಅಂತೇಳಿ ಅದನ್ನು ನಾವು ಅದೇ ಸೇಮ್ ಎಲ್ಲವನ್ನೂ ಇವೆಲ್ಲ 1 ml ಮಿಕ್ಸ್ ಮಾಡಿ ಹೊಡೆದ್ರೆ ಅದಕ್ಕೆ ಅಗತ್ಯವಾದ ಪೊಟ್ಯಾಷಿಯಂ ಎಲ್ಲ ಸಿಗ್ತದೆ ಸರ್. ನಿಮ್ಮ ಮನುಷ್ಯರ ತಿನ್ನಕ್ಕೆ ಚೆನ್ನಾಗಿದೆ ಅಲ್ವೇ? ಇನ್ನು ಗಿಡಗಳಿಗೆ ಚೆನ್ನಾಗಿರೋ ರಸಾಯನ ಇದ್ದಂಗೆ ಇರ್ತದೆ ಸರ್. ಅಲ್ವೇ? ಹೌದು. ಅದನ್ನೊಂದು ಮಾಡ್ತೀರಿ? ಅದನ್ನು ಮಾಡ್ತೀವಿ. ಈ ಗೋ ಕೃಪಾಮೃತ ಅಂದ್ರಲ್ಲ, ಅದನ್ನ ಹೆಂಗೆ ತಯಾರು ಮಾಡ್ಕೊತೀರಿ ಸರ್? ಅದು ಕಲ್ಚರು ನಮ್ಮ ಬೇರೆ ಗುಜರಾತಿಂದ ನಮ್ಮ ಸ್ವಾಮಿಗಳಿದಾರಲ್ಲ, ಅವ್ರ ಹೆಸರು ಇರಲಿ ಬಿಡಿ, ತೊಂದರೆ ಇಲ್ಲ. ಅವ್ರ ಕಡೆಯಿಂದ ತರಿಸ್ಕೊತೀರಿ? ಅವರು ಎಲ್ಲರಿಗೂ ಹಂಚಿದ್ರು. ಹಂಚೋದನ್ನು ನಾವು ಎಲ್ಲರಿಗೂ 2 ಲೀಟ್ರ್ ಕೊಟ್ಟರು ಫ್ರೀ ಆಫ್ ಕಾಸ್ಟು. ಅದನ್ನು ನಾವು 2 ಲೀಟ್ರ್ ಕಲ್ಚರ್ ಇಟ್ಕೊಂಡು ಅದಕ್ಕೆ 200 ಲೀಟ್ರ್ ಡ್ರಮ್ಗೆ ಹಾಕಿ 2 ಲೀಟ್ರು ನಾಟಿ ಹಸುವಿಂದು ಮಜ್ಜಿಗೆ ಹಾಕಿ ಮತ್ತೆ 2 kg ಬೆಲ್ಲ ಹಾಕಿ ಅದನ್ನೊಂದು ವಾರ ಪರ್ಮೆಂಟೇಷನ್ ಮಾಡಿದ್ರೆ ಫಸ್ಟ್ ಕ್ಲಾಸಾಗಿ ಪ್ರಿಪೇರ್ ಆಗ್ತದೆ ಸರ್ ಅದು. ಅದನ್ನೆಲ್ಲ ನಮ್ಮ ಭೂಮಿಗೆ ಕೊಟ್ಟರೆ ಮತ್ತು ಗಿಡಕ್ಕೂ ಕೊಡ್ಬೋದು, ಭೂಮಿಗೂ ಕೊಡ್ಬೋದು. ಅದು ಎಲ್ಲ ಥರ ಕೆಲಸ ಮಾಡ್ತದೆ. ಗೊಬ್ಬರವಾಗಿ ಕೆಲಸ ಮಾಡ್ತದೆ, ಇನ್ಸೆಕ್ಟಿಸೈಡ್ ಆಗೂ ಕೆಲಸ ಮಾಡ್ತದೆ. ನಮ್ಮ ಗಿಡಗಳಲ್ಲಿ ಅರಳಿರೋ ಹೂವು ಬೀಳ್ದಂಗೆ ಮತ್ತು ಕಾಯಾಗಲಿಕ್ಕೆ ಸಪೋರ್ಟ್ ಮಾಡ್ತದೆ. ಎಲ್ಲ ಥರದಲ್ಲೂ ಗಿಡ ಹೆಲ್ತಿಯಾಗಿರೋಕ್ಕೆ ಮಾಡ್ತದೆ ಸರ್ ಅದು. ಅಂದರೆ ಈಗ ನಿಮ್ಮ ಹತ್ರ ಈ ಗೋ ಕೃಪಾಮೃತದ್ದು ಬೇಸಿಕ್ ಕಲ್ಚರ್ ಇದೆ? ಇದೆ. ಅದನ್ನು ನೀವೇ ಇಟ್ಕೊಂಡಿದ್ದೀರಿ? ಹೌದು. ಅದನ್ನು ಮತ್ತೆ ಅಭಿವೃದ್ಧಿ ಮಾಡ್ಕೊತಾ ಇರ್ತೀವಿ. ಮತ್ತೆ ಅದನ್ನು ಮಲ್ಟಿಪ್ಲೈ ಮಾಡೋದು ನಾನು ಬೇಕಾದ್ರೆ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಸರ್. ಆಯ್ತು, ಸಂತೋಷ. ಈಗ ವೇಸ್ಟ್ ಡಿಕಂಪೋಸರ್ ನೆಲ್ಲಿಂದ ತರಿಸ್ಕೊಂಡ್ರಿ? ಅದು ಗಜಿಯಾಬಾದಿಂದ ಬಂದಿದ್ದು ಹಿಂದೆ. ಅದು ನೀವು ಇಟ್ಕೊಂಡಿದ್ದೀರಿ? ಅದನ್ನು ಇಟ್ಕೊಂಡು ಅದೇ ಕಲ್ಚರ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅದನ್ನು ಪ್ರತಿಯೊಬ್ಬರಿಗೂ ಕೇಳಿದವ್ರಿಗೆಲ್ಲ ಕೊಟ್ಟು ಅದನ್ನು ಮಲ್ಟಿಪ್ಲೈ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಸರ್. ಇದನ್ನೆಲ್ಲ ತಯಾರು ಮಾಡ್ತಾರಲ್ಲ, ನೀವು ಸಹಕರಿಸ್ತೀರಾ ಮೇಡಮ್ ಲೀಲಾವತಿ ಅವರೇ?
ಇಲ್ಲ, ಅವರೇ ಮಾಡ್ಕೊತಾರೆ ಅದನ್ನೆಲ್ಲ. ಅಂದರೆ ನಮ್ಮ ಆಳಿದ್ದಾನೆ, ಎಲ್ಲನೂ ಪ್ರೋತ್ಸಾಹ ಕೊಡ್ತಾನೆ ಅವನು. ನೀವು ಹೋಗ್ಬೋದಲ್ಲ? ನಾನು ಹೋಗ್ಬೋದು, ನನಗೆ ಹೊರಗಡೆ ಭಾರಿ ಕೆಲಸ ಇರುತ್ತಲ್ಲ, ತೋಟದೊಳಗಡೆ ಎಲ್ಲ ಆಳುಗಳು ಬಂದಿರ್ತಾರೆ, ಅವ್ರ ಜೊತೆ ಕೆಲಸ ಮಾಡೋದು, ಕಳೆ ಕೀಳೋದು, ಅವ್ರ ಜೊತೆ ಎಲ್ಲ ಇರ್ತೀನಿ. ಇವರು ಇಬ್ಬರು ಅದನ್ನು ಮಾಡ್ಕೊತಾ ಇರ್ತಾರೆ. ಮನೆಗೆ ಅಡುಗೆ ಮನೆಗೆ ಬೇಕಾದ ತರಕಾರಿ, ಸೊಪ್ಪು, ಸದೆ ಎಲ್ಲ ಬೆಳ್ಕೊಂತೀರ? ನಮ್ಮ ಬೆಳ್ಕೊತೀವಿ. ಅದನ್ನ ಏನೇನು ಬೆಳಿತೀರಿ? ಬೀನ್ಸು, ಹಾಂ, ಕ್ಯಾರೆಟು, ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ತರಕಾರಿ, ಬೆಂಡೆಕಾಯಿ, ತೊಂಡೆಕಾಯಿ ಎಲ್ಲನೂ ಬೆಳ್ಕೊತೀವಿ ವೈವಿಧ್ಯಮಯವಾಗಿ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಊಟ ನಿಮ್ಮ ಮನೆಯಲ್ಲಿ ಹಂಗಾರೆ? ಹೌದು. ಚೆನ್ನಾಗಿ ಬಳಸ್ತೀರಾ? ಚೆನ್ನಾಗಿ ಬೆಳ್ಕೊತೀವಿ ಎಲ್ಲ. ಓಕೆ. ಅನ್ನ, ಅಕ್ಕಿ, ಅದಕ್ಕೆ ಅಕ್ಕಿ ಕೊಂಡ್ಕೊತೀವಿ, ಬೆಳ್ಕೊತಾ ಇಲ್ಲ. ರಾಜಮುಡಿ ತರೋದು ನಾವು. ರಾಗಿ ಬೆಳೆದಿದ್ದೋ ನವಿಲ್ ಕಾಟ ಆಗಿರೋದ್ರಿಂದ ಕಾಳುಗಳು ಬೆಳ್ಕೊಳಕ್ಕಾಗಲ್ಲ. ಆಯ್ತು. ಏನೋ ಸಿರಿಧಾನ್ಯ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೇನು ಬೆಳಿ? ಸಿರಿಧಾನ್ಯ ಅಂದರೆ ನಾವು ಮಾಡ್ಕೊತೀವಿ ಎಲ್ಲ, ಅಂಗಡಿಯಿಂದ ತಂದು ಪುಡಿ ಮಾಡಿಕೊಂಡು ಇಟ್ಕೊಂಡಿರ್ತೀವಿ, ಅದನ್ನು ಮಾಡ್ಕೊತೀವಿ. ಓಕೆ. ಅಂದ್ರೆ ಈಗ ಸೊಪ್ಪು, ತರಕಾರಿ ಅಂಥವನ್ನೆಲ್ಲ ಬೆಳ್ಕೊತೀವಿ. ಅಡುಗೆ ಮನೆಗೆ ಬೆಳ್ಕೊಂತೀವಿ. ಮೆಣಸಿನ್ಕಾಯಿ ಏನೂ ಖರೀದಿ ಮಾಡಲ್ಲ? ಸ್ವಲ್ಪ ಏನು ಬೆಳ್ಕೊಳಕ್ಕಾಗಲಿಲ್ಲ ಅಂದಾಗ, ತುಂಬ ಮಳೆಗಾಲದಲ್ಲಿ ಕೊಳ್ತೋಗುತ್ತೆ ಅಂದ್ಬಿಟ್ಟು ಅವಾಗ ಖರೀದಿ ಮಾಡ್ಕೊತೀವಿ ಅಷ್ಟೆ. ಸತ್ಯನಾರಾಯಣ ಅವರೇ, ನಿಮ್ಮ ಜಮೀನಿನಲ್ಲಿ ತೆಂಗಾಗಲಿ, ಅಡಿಕೆ ಆಗಲಿ, ಯಾವುದೇ ಬೆಳೆಗಾಗಲಿ ಯಾವುದು ಕೀಟ, ರೋಗ ಏನೂ ಇಲ್ವೇ? ಏನೂ ಕಾಣ್ತಾ ಇಲ್ಲ ಸರ್. ಜೊತೆಗೆ ನಾವು ನಮ್ಮ ತೋಟದಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಅರಿಶಿನ ಮತ್ತು ಶುಂಠಿ ಬೆಳಿತೀವಿ ಸರ್. ಅದನ್ನು ಮೌಲ್ಯವರ್ಧನೆ ಮಾಡ್ತಾಯಿದ್ದೀವಿ. ಅದು ಹೇಳೋದು ಮಾಡ್ತೇನೆ ನಾನು. ಹೇಳ್ಬಿಡಿ ಹೆಂಗೆ ಬೆಳಿತೀರಾ ಅಂತ. ಯಾವುದೇ ಕೆಮಿಕಲ್ ಹಾಕದೆ, ಯಾವುದೇ ಕಳೆನಾಶಕ ಹಾಕದೆ. ಏಕೆಂದರೆ ಇವತ್ತು ಪ್ರದೇಶದಲ್ಲಿ ಹಾಕ್ತೀರಿ? ಒಂದು ಅರ್ಧ ಎಕರೆ ಹಾಕ್ತೀನಿ ಸರ್. ಅರ್ಧ ಎಕರೆ ಅಂದರೆ ಅಲ್ಲಿ ಅಲ್ಲಿ ಹಾಕ್ಕೊಳ್ತೀವಿ. ಆಯಿತು. ಒಂದೇ ಕಡೆ ಏನಿಲ್ಲ. ಒಂದು ಅರ್ಧ ಎಕರೆ ಅರಿಶಿನ ಹಾಕಿದ್ರೆ ಒಂದು 10 ಗುಂಟೆ ಶುಂಠಿ ಹಾಕ್ಕೊಳ್ತೀವಿ. ಶುಂಠಿ ಇವತ್ತು ಏನಾಗಿದೆ ಅಂತ ಅಂದರೆ ಯಾವುದೇ ಔಷಧಿ ಇಲ್ಲದೆ ಶುಂಠಿ ಮೇಗೆ ಬರೋಲ್ಲ. ಬಟ್ ನಮ್ಮಲ್ಲಿ ಬರ್ತದೆ ಅಂತ. ಹೆಂಗೆ ಬರ್ತಾ ಇದೆ ಮೇಲಕ್ಕೆ? ನಿಮ್ಮ ಒಳ್ಳೆ ಇಳುವರಿ ಬರ್ತಾ ಇಲ್ಲ. ಈಗ ಅವರು ಸುಮಾರು ಒಂದೊಂದು ಗೆಡ್ಡೆಗೆ 1 kg ತೆಗೆದ್ರೆ ನಾವೊಂದು 200 ಗ್ರಾಮು 150 ಗ್ರಾಮು ಇಷ್ಟೇ ಬರೋದು. ಸರಿ. ಅರಿಶಿನ ಚೆನ್ನಾಗಿ ಬರುತ್ತಾ? ಅರಿಶಿನ ಚೆನ್ನಾಗಿ ಬರ್ತದೆ. ಓಕೆ. ಆಯಿತು. ಅದನ್ನು ನಾವು ಪೌಡ್ರ್ ಮಾಡಿ ಮೌಲ್ಯವರ್ಧನೆ ಮಾಡ್ತೀವಿ ಸರ್. ಅರಿಶಿನ ಪೌಡ್ರ್ ಮಾಡ್ತೀರಿ? ಹೌದೌದು. ಶುಂಠಿನೂ ಪೌಡ್ರ್ ಮಾಡ್ತೀವಿ. ಹೌದೌದು. ಶುಂಠಿನೂ ಪೌಡ್ರ್ ಮಾಡಿ ಸ್ವಲ್ಪ ಲಿಮಿಟೆಡ್ಡಾಗಿ ಆತ್ಮೀಯರು, ವಿಶ್ವಾಸಿಗಳು ಅವ್ರಿಗೆಲ್ಲ ಸೇಲ್ ಮಾಡ್ತೀವಿ. ಓಕೆ. ನಿಮ್ಮ ಮನೆ ಕಡೆಯವ್ರಿಗೆ, ನಿಮ್ಮ ಮನೆಯವ್ರ ಕಡೆ ಅಷ್ಟೇ. ಯಾಕೆಂದರೆ ಬಂದವ್ರಿಗೆಲ್ಲ ಕೊಡ್ತೀರಾ? ಕೆಲವು ಏನು ಹೇಳ್ತಾರೆ ಅಂತ ಅಂದರೆ 10 ಗ್ರಾಮ್ ಶುಂಠಿಯಲ್ಲಿ, ನಾವು ಮಾಮೂಲಿ ಯೂಸ್ ಮಾಡೋ 10 ಗ್ರಾಮ್ ಶುಂಠಿಯಲ್ಲಿ 5 mg ವಿಷ ನಮ್ಮ ಶರೀರ ಸೇರ್ತಾ ಇದೆ ಅನ್ನೋದೊಂದು ಹೇಳ್ತಾ ಇದ್ದಾರೆ. ನಾವು ಯಾಕೆ ಬೆಳಿಬಾರ್ದು ಅಂತೇಳಿ ನಾವು ಯಾವುದೇ ಇದಿಲ್ಲದೆ ಬೆಳೀತಾ ಇದ್ದೀವಿ. ವಿಷಮುಕ್ತ ಆಹಾರ ಮಾಡ್ತಾಯಿದ್ದೀವಿ ಸರ್. ಓಕೆ. ಅಂದರೆ ಕಾಫಿ ಟೀ ಕುಡಿಯಲ್ಲ ನೀವು? ಶುಂಠಿ ಕಷಾಯ ಮನೆಯಲ್ಲಿ? ಹೌದು, ಶುಂಠಿ ಕಷಾಯ. ಲೆಮನ್ ಗ್ರಾಸ್ ಹಾಕ್ಬಿಟ್ಟು, ಶುಂಠಿ ಪುಡಿ ಹಾಕ್ಬಿಟ್ಟು, ಒಂಚೂರು ಟೀ ಪುಡಿ ಹಾಕಿ, ಅದಕ್ಕೆ ಟೀ ಪುಡಿನೂ ಬೇಕೆ? ಒಂಚೂರು ಲೈಟಾಗಿ. ಅದಕ್ಕೆ ಔಷಧಿ ಹೊಡೆದು ಬಿಟ್ಟಿರ್ತಾರಲ್ಲ ಟೀ ಪುಡಿಗೆ. ಇಲ್ಲದೇ ಲೆಮನ್ ಗ್ರಾಸ್ ಹಾಕಿ, ಪಂಡನ್ ಲೀವ್ಸ್ ಅಂತ ಇದೆ. ಏನು? ಪಂಡನ್ ಲೀವ್ಸ್. ಬಾಸುಮತಿ ಎಲೆ ಸರ್. ಬಾಸುಮತಿ ಎಲೆ ಮಾಮೂಲಿ ರೈಸ್ಗೆ ಅದು ಎಲೆ ಹಾಕಿದ್ರೆ ಬಾಸುಮತಿ ರೈಸ್ ಮೇಲೆ ಬರ್ತದೆ. ಆಯಿತು. ಅದು ಆ್ಯಕ್ಚುಲಿ ಪಂಡನ್ ಲೀವ್ಸು. ಅದ್ರದ್ದು ವಿಶೇಷ ನನಗೆ ಗೊತ್ತಿರಲಿಲ್ಲ. ಅಮೆರಿಕಾದಲ್ಲಿ ನಮ್ಮ ಸಿಸ್ಟರ್ ಸನ್ನಿಧಾನೆ, ಅವನು ಸಂತೆಯಲ್ಲಿ ಅದನ್ನು ಮಾಡ್ತಾ ಇರ್ತಾರೆ. ಇದೇನಿದು ಸ್ಪೆಷಾಲಿಟಿ ಅಂತೇಳಿ ಅವಾಗ ನಮ್ಮ ನೆಟ್ಟಲ್ಲಿ ಪಂಡನ್ ಲೀವ್ಸ್ ಅಂತೇಳಿ ಅವನು ಹೇಳ್ದ. ಅದನ್ನು ನೋಡಿದ್ರೆ ಅದರಲ್ಲಿ ಭಾಳ ಉತ್ತಮವಾದ ಆರೋಗ್ಯ ಶಕ್ತಿಶಾಲಿ ಇರುವಂಥ ಗುಣಗಳಿದ್ದಾವೆ ಅದರಲ್ಲಿ. ಈಗ ಸತ್ಯನಾರಾಯಣನವರ ಆರೋಗ್ಯದ ಗುಟ್ಟು ಅದೇನೆ? ಹೆಚ್ಚು ಕಮ್ಮಿ ಅದೆಲ್ಲ ತಗೊಳ್ತಾ ಇರೋದ್ರಿಂದಲೇ ಇದ್ದೀನಿ ಸರ್. ಏನು ನಿಮ್ಮ ಆಹಾರ ಪದ್ಧತಿ? ಮಾಮೂಲಿ ಏನಿಲ್ಲ. ಬೆಳಗ್ಗೆ ಹೊತ್ತು ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಒಂದು ಟೀ, ರಾತ್ರಿ ಹೊತ್ತೊಂದು ಊಟ. ಕಷಾಯಗಳನ್ನು ಕಷಾಯ ಅಲ್ವೇ? ಹೌದೌದು. ಸರಿ. ಅಂದರೆ ತಮ್ಮ ಜಮೀನಿನಲ್ಲಿ ಯಾವುದೇ ಕೀಟ ರೋಗದ ಬಾಧೆ ಇಲ್ಲ? ಇಲ್ಲ. ಗಿಡಕ್ಕೆ ಅಂತ ತಾವು ಸಿಂಪರಣೆ ಮಾಡೋದೇ ಇಲ್ಲ. ಈಗೇನು ಗೊಬ್ಬರ ಹಾಕ್ತೀರಿ ಜಮೀನಿಗೆ? ಅದನ್ನೇನು ವಾರಕ್ಕೊಂದು ಸರಿನಾ ಅಥವಾ 15 ದಿವಸ? ರೊಟೇಷನ್ನು ಸರ್. ನಂದು ಬಯೋಡೈಜೆಸ್ಟರ್ ಅಂತ ಹೇಳಿದ್ರೆ ನನ್ನ ಜೀವಸಾರ ಘಟಕ ಇದೆ. ಜೀವಸಾರ ಅದನ್ನು ನನ್ನ ಕೋಳಿ ಫಾರಮ್ ಇದೆಯಲ್ಲ, ಕೋಳಿ ಫಾರಮ್ದು ಒಂದು ಬ್ಯಾಚ್ ಅದ್ರೊಳಗೆ ಹಾಕ್ಬಿಡ್ತೀನಿ. ಆಮೇಲೆ ಸಗಣಿ ಏನೇನಿದೆ ನಮ್ಮ ಕೊಟ್ಟಿಗೆದು ಉತ್ಪತ್ತಿನೆಲ್ಲ ಅದಕ್ಕೆ ಹಾಕಿ ಕರಗಿಸಿ ವಾರಕ್ಕೊಂದಿನ ಕಂಟಿನ್ಯೂಸ್ ಸ್ಪ್ರಿಂಕ್ಲಲ್ಲಿ ಕೊಟ್ಬಿಡ್ತೀನಿ ನಾನು ನಮ್ಮ ಭೂಮಿಗೆ. ಏಕೆಂದರೆ ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಕೆಮಿಕಲ್ ಹಾಕಿದ್ರೆ ಮಾತ್ರ ಗಿಡ ಹೇಳ್ತದೆ ಅನ್ನೋ ಸ್ಟೇಜಲ್ಲಿದೆ. ಬಟ್ ನಮ್ಮ ಭೂಮಿಲಲ್ಲ, ಏನೇ ತೊಗೊಂಡೋಗಿ ನೀವೇನೇನು ಇಟ್ಟರು ಅದು ಯಾವುದೇ ಫೇಲ್ ಇಲ್ದಂಗೆ ಮೇಕೆ ಹೇಳ್ತದೆ ಸರ್. ಅಂದರೆ ಭೂಮಿಯಲ್ಲಿ ಚೆನ್ನಾಗಿದೆ. ಸತ್ಯನಾರಾಯಣ ಅವ್ರು ನೆಟ್ಟಿದ್ದಾರೆ, ಮೇಲಕ್ಕೆ ಹೇಳಲೇಬೇಕು ಅಂತ ಎದ್ಬಿಡ್ತದೆ. ಇಲ್ಲ, ಬೇರೆ ಕಡೆ ನಮ್ಮ ಅದಲ್ಲದೆ ನಾವೇ ನೆಟ್ಟರು ಬರೋದಿಲ್ಲ ಅದು. ಅಂದರೆ ಮಣ್ಣು ಆ ಥರ ಇದೆ.
ನೀರನ್ನೇನೋ ಭಾಳ ಚೆನ್ನಾಗಿ ಬಳಸ್ತೀನಿ, ಸಮರ್ಥವಾಗಿ ಬಳಸ್ತೀನಿ ಅಂತಂದ್ರಿ. ಹೌದು ಸರ್ ಅಲ್ವಾ? ಹೌದೌದು. ನೀರಿನ ಸಂರಕ್ಷಣೆ ಏನಾದ್ರು ಮಾಡಿದ್ರೆ ಅಥವಾ ನೀರಿನ ಒಂದು ಬಳಕೆ ಸಂಬಂಧಪಟ್ಟಂತೆ ಏನು ನಿಮ್ಮ ತಂತ್ರಜ್ಞಾನ? ಇವತ್ತು ತಂತ್ರಜ್ಞಾನ ಏನು ಅಂತ ಹೇಳಿದ್ರೆ, ಕೆಲವರು ನೀರಿದೆ ಅಂತೇಳಿ ಯಥೇಚ್ಛವಾಗಿ ನೀರು ಕೊಟ್ಬಿಡ್ತಾರೆ ಭೂಮಿಗೆ. ಅದು ಭಾಳ ತಪ್ಪು ಸರ್. ಆಮೇಲೆ ಎರೆಹುಳುಗಳು ಡೆವಲಪ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಭಾಳ ಕಮ್ಮಿ ಕೊಟ್ಟರು ಕಷ್ಟ. ಭೂಮಿ ಯಾವಾಗಲೂ ಭೂಮಿ ತೇವಾಂಶವಾಗಿರ್ಬೇಕಷ್ಟೇ, ಜಾಸ್ತಿ ನೀರು ಇರಬಾರ್ದು, ಒಣಗಲಬಾರ್ದು. ಹೆಂಗೆ ಲೆಕ್ಕಾಚಾರ ಹೆಂಗೆ ಅದು? ಲೆಕ್ಕಾಚಾರ ಅಂದರೆ ಇಷ್ಟು ಅವರ್ಸ್ ಅಂತ ಕೊಟ್ಬಿಟ್ರೆ, ಈಗ ನಮ್ಮದು ಸ್ಪ್ರಿಂಕ್ಲರಲ್ಲಿ ಡೈಲಿ ಅರ್ಧ ಗಂಟೆ ಕೊಟ್ಟರು ಸಾಕು. ನಮ್ಮ ಭೂಮಿ ಮೃದುವಾಗೂ ಇರ್ತದೆ, ಕ್ಲೀನಾಗೂ ಇರ್ತದೆ. ಲೆಕ್ಕ ಹೆಂಗೆ ಸತ್ಯನಾರಾಯಣ? ಈಗ ಮಳೆಗಾಲದಲ್ಲಾದರೆ ಒಂದು ಲೆಕ್ಕ, ಚಳಿಗಾಲದಲ್ಲಾದ್ರೆ ಒಂದು ಲೆಕ್ಕ, ಬೇಸಿಗೆನಲ್ಲಿ ಒಂದು ಲೆಕ್ಕ. ಮಳೆಗಾಲದಲ್ಲಿ ಸ್ವಲ್ಪ ಡ್ರೈನೇಜ್ ಕೊಡಬೇಕಾಯ್ತದೆ. ಅದೇ ನಮ್ಮ ಮಾಮೂಲಿ ಇದರಲ್ಲೆಲ್ಲ ನಮ್ಮ ಕಡೆ ಎಲ್ಲ ಮಳೆ ಕಮ್ಮಿನೇ ಬಿಡಿ, ತೀರಾ ಮಲೆನಾಡು ಥರ ಏನಿರೋದಿಲ್ಲ. ಸರಿ, ನಿಮ್ಮ ತೋಟ ಮಲೆನಾಡಿದ್ದಂಗೆ ಇದೆಯಲ್ಲ? ತೋಟ ಮಲೆನಾಡಿದ್ದಂಗಿದೆ, ತೇವಾಂಶ ಆರೋದಿಲ್ಲ. ಅದರಿಂದ ದಿನ ಅರ್ಧ ಗಂಟೆ ಜಾಸ್ತಿ ಕೊಟ್ಟಷ್ಟು ಅದು ಶೀತ ಆಗಬಾರ್ದು, ಕಮ್ಮಿ ಕೊಟ್ಟರು ಒಣಗಬಾರ್ದು. ಆವಾಗ ಭೂಮಿ, ಅದು ನಮ್ಮ ಸುಭಾಷ್ ಪಾಳೇಕರ್ ಹೇಳಿದ್ದು. ಈಗ ಇಷ್ಟೇನಾ ಬೆಳೆ ಅಥವಾ ಇನ್ನೂ ಏನಾದ್ರು ಇದೆಯಾ ನಿಮ್ಮ ಜಮೀನಲ್ಲಿ? ಜಮೀನಲ್ಲಿ ಇನ್ನೂ ಹಲವಾರು ಈ ಎಂಥದ್ದು ಚಕ್ಕೆ ಲವಂಗ ಹಾಕಿದ್ದೆ, ಯಾಕೆ ಫೇಲ್ ಆಯಿತು. ಅಲ್ಲಿಂದ ಜಾಯಿಕಾಯಿ ಹಾಕಿದಿರಿ? ಜಾಯಿಕಾಯಿ ಆಯಿತು. ಈ ಥರ ಮಲೆನಾಡು ಪದಾರ್ಥಗಳನ್ನೆಲ್ಲ, ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿದ್ದೀವಿ ಸರ್ ಹೆಚ್ಚು ಕಮ್ಮಿ. ಈಗ ಲೆಕ್ಕಾಚಾರ ಮಾಡೋಣ ನಿಮ್ಮ ಜಮೀನು ಆದಾಯನ. ಜಮೀನಲ್ಲಿ ಅಲ್ಲ, ನೀವು ಕೇಳ್ತೀರಿ ಪಾಪ, ಅದು ನನಗೆ ಗೊತ್ತು. ಪೂರ ಯಾವತ್ತೂ, ಯಾಕೆಂದರೆ ನಾವು ಲೇಬರ್ ಓರಿಯೆಂಟೆಡ್ ಸರ್. ಆದಾಯ ಇದೆ, ಇಲ್ಲ ಅಂತೇಳಿ ಇಲ್ಲ. ಕೆಲವರು ಆ ಖರ್ಚನ್ನು ಲೆಕ್ಕ ತಗೊಳ್ಳೋದಿಲ್ಲ. ಆ್ಯಕ್ಚುಲಿ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಲೆಕ್ಕಾಚಾರದಲ್ಲಿ ಇವತ್ತು ತೆಂಗು ಒಳ್ಳೆ ರೇಟ್ ಇದೆ. ನಿಮ್ಮ ಲೆಕ್ಕಾಚಾರದಲ್ಲಿ ಇಲ್ವಾ? ನಮ್ಮ ಲೆಕ್ಕಾಚಾರದಲ್ಲಿ ಇವತ್ತು ಯಾರದೇ ಆದ್ರೂ ತೆಂಗು ರೈತರಿಗೆ ಈಗೊಂದು ವರ್ಷದಿಂದ 2 ವರ್ಷದಿಂದಲೂ ಉತ್ತಮ ಆಗಿದೆ. ಬರೀ 10 ರೂಪಾಯಿ ಕೆಜಿ ಹೆಂಗೆ ಕೊಟ್ಟಿದ್ದೀವಿ, ಇವತ್ತು 60-70 ರೂಪಾಯಿ ಕೆಜಿ. ನೀವು ತೆಂಗಿನಕಾಯಿ ಮಾರೋರ ಅಥವಾ ಎಳ್ನೀರು ಮಾರೋರ? ಕೊಬ್ಬರಿಗೆ ಆಗ್ತಿದೆ ಸರ್. ಸರಿ, ಮತ್ತೆ ಇನ್ನೇನು? ಕೊಬ್ಬರಿನೂ ನಾವು 8,000 ರೂಪಾಯಿ 12,000 ರೂಪಾಯಿ ಗೌರ್ಮೆಂಟ್ ಕೊಡ್ತಾರೆ ಅಂದಿದ್ದಕ್ಕೆ 2 ದಿನ ಕ್ಯೂ ನಿಂತ್ಕೊಂಡು ಚೀಟಿ ತೊಗೊಂಡಿದ್ದೀವಿ. ಇವತ್ತು 30 ರೂಪಾಯಿ 300 ರೂಪಾಯಿ ಕೆಜಿ. ಬನ್ನಿ ಅಂತಾರೆ, ಕೊಬ್ಬರಿನೇ ಇಲ್ಲ. ಯಾಕೆಂದರೆ ಎಲ್ಲ ಕಾಯಿ ಎಳ್ನೀರು ಮಾರ್ಕೊಂಡ್ಬಿಟ್ಟಿದ್ದೀವಿ. ಸರಿ ಸರಿ. ಅಲ್ಲ, ನಾನು ಕೇಳಿದ ಬೇರೆ, ನೀವು ಹೇಳ್ತಿರೋದು. ನೀವು ನಿಮ್ಮ ಆದಾಯ ಎಷ್ಟಿರ್ಬೋದು ಅನ್ನೋ ಲೆಕ್ಕಾಚಾರ ಎಷ್ಟು ಮಾಡ್ತೀರಾ ಹೇಳಿ, ಹೋಗ್ಲಿ. ಆದಾಯದ ಲೆಕ್ಕ ಬೇಡ. ಹಾಂ, ಮೇಡಮ್ನವ್ರು ಹೇಳ್ತಾರಾ? ಹೇಳಿ ಮೇಡಮ್. ಲೀಲಾವತಿ ಅವರೇ, ನೀವು ಬಹುತೇಕ ಬರೆದಿರ್ಬೋದೇನೋ ಖರ್ಚು ವೆಚ್ಚ ಎಲ್ಲ? ಬರೆಯೋದಿಲ್ವ? ಮೊದಲು ಬರಿತಾ ಇದ್ದೆ ಅವರು ಕೆಲ್ಸಕ್ಕೆ ಹೋಗೋವಾಗ. ಇವಾಗ ಅವರು ರಿಟೈರ್ಡ್ ಆಗೈತಲ್ಲ, ಅವ್ರಿಗೆ ವಹಿಸಿದ್ದೀನಿ ಅದನ್ನೆಲ್ಲ. ಲೆಕ್ಕದ ಪುಸ್ತಕ ಅವ್ರಿಗೆ ಕೊಟ್ಬಿಟ್ಟಿದ್ರಿ, ನೀವೇ ಬರ್ಕಡೆ ಅಂತ. ನೀವು ಬರೆಯುವಾಗ ಹೋಗ್ಲಿ ಆದಾಯ ಬತ್ತಿತ್ತೆ? ಆದಾಯ ಏನು ಬರ್ತಾ ಇರಲಿಲ್ಲ ಅವಾಗ ಎಲ್ಲ ರೇಟ್ ಕಮ್ಮಿ ಇತ್ತು, ಕಾಯಿಗೆಲ್ಲ ರೇಟ್ ಕಮ್ಮಿ ಇತ್ತು ಅಂತ. ಆದಾಯ ಒಟ್ಟಿನಲ್ಲಿ ಏನು ಲಾಸ್ ಏನು ಆಗ್ತಾ ಇರಲಿಲ್ಲ. ಅದು ಮುಖ್ಯ. ಕನಿಷ್ಠ ಅಂದ್ರೂ ವರ್ಷಕ್ಕೆ ನನಗೆ 3 ಲಕ್ಷ ರೂಪಾಯಿ ಲೇಬರ್ ಖರ್ಚು ಬರ್ತದೆ. ಲೇಬರು ಮತ್ತು ಪ್ರತಿಯೊಂದು ಖರ್ಚು ಬರ್ತದೆ, 3 ಲಕ್ಷ ರೂಪಾಯಿ ಬರ್ತದೆ. ನೀವು ಕೃಷಿ ಇಂಜಿನಿಯರಿಂಗ್ ಓದಿರೋದು? ಹೌದು ಸರ್. ಅದನ್ನೆಲ್ಲೂ ನೀವು ಅಳವಡಿಸ್ಕೊಳ್ಳೇ ಇಲ್ವಲ್ಲ ನಿಮ್ಮ ಜಮೀನಲ್ಲಿ? ಅಲ್ಲ, ನನ್ನ ಭೂಮಿ ಉಳೋದಿಲ್ಲ ಸರ್. ಆಯಿತು. ಎಲ್ಲ ಬ್ರಷ್ ಕಟರ್ಲೆ ಎಲ್ಲ ಮಲ್ಚಿಂಗ್ ಮಾಡ್ತಿದ್ದೀನಿ. ಆಮೇಲೆ ಸಣ್ಣದೊಂದು ಮಿನಿ ಟಿಲ್ಲರ್ ಇಟ್ಕೊಂಡಿದ್ದೀನಿ. ಟ್ರ್ಯಾಕ್ಟರ್ನೆಲ್ಲ ಉಳಬಾರ್ದು ಅನ್ನೋದು ನಂದು ಪಾಲಿಸಿ. ಟಿಲ್ಲರ್ ಹೇಗೆ ಬಳಸ್ತೀರಿ? ಟಿಲ್ಲರ್ ಚಿಕ್ಕದು 5 HP. ಅದನ್ನು ನನ್ನ ಕೈಲಿ ಈಗ ಆಗೋದಿಲ್ಲ, ಮೊದಲು ಮಾಡ್ತಾ ಇದ್ದೆ. ಈಗ ನಮ್ಮ ಶಿಷ್ಯ ಇದ್ದಾನೆ, ಅವನೇ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಪ್ರತಿಯೊಂದು ಯಾವ ಕಳೆ ಬೆಳೆಯೋದಕ್ಕೂ ಬಿಡೋದಿಲ್ಲ, ಬ್ರಷ್ ಕಟರ್ಲೆ ಹೊಡೆದು ಬಿಡ್ತೀವಿ. ಕ್ಲೀನ್ ಆಗೋದು. ಯಾವಾಗ ಭೂಮಿ ಮೇಲೆ ಮಲ್ಚಿಂಗ್ ಆಯಿತು, ಭೂಮಿ ಫಲವತ್ತತೆ ಆಗ್ತದೆ. ಆಯಿತು. 3 ಲಕ್ಷ ಲೇಬರು? 3 ಲಕ್ಷ ಲೇಬರ್ ಆಗ್ತದೆ. ಇನ್ನು ಗೊಬ್ಬರ ಗಿಬ್ಬರ ಏನು ಕೊಡೋದೇ ಇಲ್ಲ ನೀವು? ಯಾವುದೂ ಇಲ್ಲ. 3 ಲಕ್ಷ ಅಷ್ಟೇ ಖರ್ಚು? ಹೌದು ಸರ್. ಈಗ ಆದಾಯ ಕೊಡೋ ಬೆಳೆ ಆದಾಯ ಕೊಡೋದು ಅಡಿಕೆನೂ ಕೊಡ್ತದೆ ಸರ್, ತೆಂಗು ಕೊಡ್ತದೆ. ಆಮೇಲೆ ತೆಂಗು ಒಂದು 2.5-3 ಲಕ್ಷ ರೂಪಾಯಿ ಬರ್ತದೆ. ಅಡಿಕೆ ಒಂದು 5 ಲಕ್ಷ ರೂಪಾಯಿವರೆಗೂ ಬರ್ತಾಯಿದೆ. ಬಾಳೆ ಹಾಕಿದ್ದೀವಿ, ಗುಂಪು ಬಾಳೆ ಎಲ್ಲ. ಆ ಬಾಳೆಯಿಂದಲೇ ಅದು ಪ್ರತಿದಿನ ಖರ್ಚು ಗೊತ್ತೇ ಆಗೋದಿಲ್ಲ, ಕೊಡ್ತಾನೆ ಇರ್ತೀವಿ, ಬರ್ತಾನೆ ಇರ್ತದೆ. ಗುಂಪು ಬಾಳೆ ಅಂದ್ರೇನು? ಒಟ್ಟಿಗೆ ಒಂದೇ ಒಂದು ಹಾಕಿರೋದನ್ನು ಅಕ್ಕಪಕ್ಕ ಬಿಡ್ತಾ ಇರೋದು, ಬೆಳ್ಕೊಂಡು ಹೋಗ್ಲಿ ಅಂತ. ತಿಂಗ್ಳಿಗೆ ಒಂದೊಂದು ಗೊನೆ ಬರಬೇಕು, ಅದಕ್ಕೆ ಗುಂಪು ಬಾಳೆ. ಎಷ್ಟು ಬಾಳೆ ಹಾಕಿದ್ದೀರಿ ಸರ್? ನಾನು ಎಲ್ಲ ರಸಬಾಳೆ ಹಾಕಿದ್ದೀನಿ, ಏಲಕ್ಕಿ ಬಾಳೆ ಹಾಕಿದ್ದೀನಿ, ಪಚ್ಚಬಾಳೆ ಹಾಕಿದ್ದೀನಿ. ಹೆಚ್ಚು ಕಮ್ಮಿ ಒಂದು 800 ಗಂಟೆ ಇದೆ ಸರ್. ಪರವಾಗಿಲ್ಲ. ಅಂದರೆ ದಿನಕ್ಕೆ ಹಂಗಾರೆ ಸಿಕ್ಕಾಪಟ್ಟೆ ಬರಬೇಕು ನಿಮಗೆ ಗೊನೆಗಳು? ಬರ್ತಾ ಇರ್ತದೆ, ಮಾರ್ತಾ ಇರ್ತೀವಿ. ನಮ್ಮ ಲೋಕಲಲ್ಲಿ ಕೇಳೋದು ಭಾಳ ಕಮ್ಮಿ ಕೇಳ್ತಾರೆ. ಅವ್ರು 70 ರೂಪಾಯಿ ಮಾರೋದು ನಮ್ಮ ಹತ್ರ 25 ರೂಪಾಯಿಗೆ ತಗೊಳ್ತಾರೆ. ಆಯ್ತು, ಲೆಕ್ಕಾಚಾರ ಎಲ್ಲ ಮಿಸ್ ಆಗ್ಬಿಡ್ತು. ಆಯ್ತು, ಹೇಳಿ. ಬಾಳೆ ಕೊಡ್ತೀರಿ, ಆಮೇಲೆ ಕೋಳಿದು ಬರಬೇಕಲ್ಲ ಆದಾಯ? ಕೋಳಿದು ಬರ್ತದೆ ಸರ್. ಕೋಳಿದು ಆ್ಯಾವ್ರೇಜು ಕನಿಷ್ಠ ಅಂದರೆ ಒಂದು ಬ್ಯಾಚ್ಗೊಂದು 80ರಿಂದ 1 ಲಕ್ಷ ರೂಪಾಯಿ ಬರ್ತದೆ ಸರ್. ಸರಿ. ಆಮೇಲೆ ಅಲ್ಲಿಂದ ನಾಟಿ ಕೋಳಿ ಮೊಟ್ಟೆ ಮಾರ್ತೀವಿ. ಮೊಟ್ಟೆ ಅದ್ರದ್ದು ಏನು ಬರ್ತದೋ ಅದಕ್ಕೆ ಫೀಡ್ಗೆ ಎಲ್ಲ 15 ರೂಪಾಯಿ ಒಂದು ಮೊಟ್ಟೆ ಮಾರ್ತೀವಿ ಸರ್.
ದಿನ ಆ್ಯಾವ್ರೇಜ್ ಒಂದು 10-12 ಆಗ್ತಾಯಿದೆ. ಅದು ಅದರ ಮೇಂಟೆನೆನ್ಸ್ಗೆ ಏನು ತೊಂದರೆ ಇಲ್ಲ. ಬೇಕಾದಾಗ ನಾವು ಕೋಳಿ ತಿನ್ಕೋತೀವಿ. ಇನ್ನು ಅಡಿಷನಲ್ ಆಗಿ ಏನೂ ಇಲ್ಲ ಸರ್. ಪರವಾಗಿಲ್ವಾ ವ್ಯವಸಾಯ ಖಂಡಿತ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಭಾಳ ಒಳ್ಳೆಯದಿದೆ ಸರ್. ಪ್ರತಿಯೊಬ್ಬರು ಇಂಟ್ರೆಸ್ಟ್ ಕೊಡಬೇಕು. ಆಮೇಲೆ ಸಿಕ್ಕಾಪಟ್ಟೆ ಗೊಬ್ಬರ ಔಷಧಿ ಹೊಡೆಯೋಕ್ಕೆ ಹೋಗಬಾರ್ದು. ಈ ಥರ ಆರ್ಗ್ಯಾನಿಕಲ್ಲಿ ಮಾಡ್ಕೊಂಡು ಹೋದರೆ ಖಂಡಿತ ಅದೇ ಇದೆ ಸರ್. ನೀವು ಹೇಳಿ ಲೀಲಾವತಿ ಅಮ್ಮನವ್ರೆ, ಹೇಗೆ ಮಾಡಬೇಕು ವ್ಯವಸಾಯನ, ಅಥವಾ ಹೆಣ್ಣು ಮಕ್ಕಳು ಹೇಗೆ ತೊಡಗಿಸ್ಕೋಬೇಕು ವ್ಯವಸಾಯದಲ್ಲಿ? ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ತೊಡಗಿಸ್ಕೊಳಕ್ಕಾಗೋದು, ಇಂಟ್ರೆಸ್ಟ್ ಇಲ್ಲ ಅಂದರೆ ತೊಡಗಿಸ್ಕೊಳಕ್ಕಾಗೋದೇ ಇಲ್ಲ. ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಇವರು ಸಿಟಿಗೆ ಹೋಗೋಣ ಮಾಡೋಣ ಅಂತ ಏನಾರು ಹೇಳಿದಿದ್ರೆ ನಾನು ಒಪ್ಕೊಂತನೂ ಇರಲಿಲ್ಲ. ಅವ್ರಿಗೂ ಇಷ್ಟ ಇರಲಿಲ್ಲ, ನನಗೂ ಇಷ್ಟ ಇರಲಿಲ್ಲ. ಜಮೀನಲ್ಲೇ ಇರೋಣ ಅಂತ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಇಂಟ್ರೆಸ್ಟ್ ಅಲ್ವಾ? ಯಾರು ಈ ದನಪನ ಹಿಡ್ಕೊ ಓಡಾಡೋರು ಸಿಟಿಗೆ ಹೋಗೋ ನಡೀರಿ ಅಂತಾರಪ್ಪ. ಇಲ್ಲ ಇಲ್ಲ, ನಾನು ಹೇಳಲೇ ಇಲ್ಲ. ನೀವು ಹೇಳಲೇ ಇಲ್ಲ. ನಮ್ಮ ತಾಯಿ ಮನೇಲೂ ನಾವು ಜಮೀನು ಎಲ್ಲ ನೋಡಿ ನಮ್ಮ ಅಣ್ಣ ಎಲ್ಲ ಮಾಡ್ತಾ ಇದ್ರಲ್ಲ, ಹಂಗಾಗಿ ನಮಗೂ ಅದರಲ್ಲಿ ಇಂಟ್ರೆಸ್ಟ್ ಇತ್ತು. ಹಸು ಎಮ್ಮೆ ಎಲ್ಲ ನೋಡಿ ಬೆಳೆದು ಬಂದಿದ್ದು ಇದರಿಂದ ಚಿಕ್ಕದ್ರಿಂದಲೂ. ಈ ಇಂಟ್ರೆಸ್ಟ್ ಬರೆಸ್ಕೊಳ್ಳೋದು ಹೇಗೆ ಲೀಲಾವತಿ ಅಮ್ಮನವ್ರೆ? ಇಂಟ್ರೆಸ್ಟ್ ಬರೆಸ್ಕೊಳ್ಳೋದು ಅಂತಂದರೆ ನಾವು ಮಾಡ್ತಾ ಇದ್ರೆ ಅದು ಇಂಟ್ರೆಸ್ಟ್ ಬರುತ್ತೆ, ಇದರಲ್ಲಿ ಆದಾಯ ಬರ್ತಾಯಿದೆ, ಇದನ್ನು ಮಾಡಿ ನಾವು ಹೆಂಗೆ ಮುಂದೆ ಬರಬೇಕು, ನಾವು ಚೆನ್ನಾಗಿರಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಎಲ್ಲ ಆಗತ್ತೆ. ವ್ಯವಸಾಯದಲ್ಲಿ ಸಂತೃಪ್ತಿಯಿಂದ ಬದುಕ್ಬೋದು ಅಂತೀರ? ಬದುಕ್ಬೋದು, ಮಾಡ್ಕೊಂಡು ಹೋಗ್ಬೇಕಂಗೆ. ಕಷ್ಟ ಆಗತ್ತೆ. ಕಷ್ಟ ಅಂದರೆ ಕಷ್ಟ ಆಗ್ಬಿಡುತ್ತೆ. ಕಷ್ಟ ಅಂದ್ಕೊಳ್ಳೇಬಾರ್ದು. ಕಷ್ಟ ಅಂದ್ಕೊಂಡ್ರೆ ಮಾಡೋಕ್ಕಾಗಲ್ಲ. ಮಾಡ್ತಾ ಇದ್ರೆ ಅದೇ ಈಸಿ ಆಗ್ತಾ ಇರುತ್ತೆ. ಓಕೆ. ಬೇರೆ ಬೇರೆ ತೋಟ ಎಲ್ಲ ನೋಡಿದೆ, ಮತ್ತು ನನ್ನ ಜ್ಞಾನನೂ ಬಳಸ್ತೆ ಅಂತೆಲ್ಲ ಹೇಳಿದ್ರಿ. ಅಂದರೆ ಈಗ ಒಂದೇ ತೋಟ ಮಾಡಬೇಕು ಅಂದರೆ ಒಂದಷ್ಟು ಕಡೆ ಸುತ್ತಬೇಕು ಅಲ್ವೇ? ಹೌದು. ಈಗ ಸತ್ಯನಾರಾಯಣ ಅವ್ರ ತೋಟಕ್ಕೆ ಬಹಳಷ್ಟು ಜನ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬರ್ತಾ ಇರ್ತಾರೆ, ನೋಡ್ಕೊಂಡು ಹೋಗೋಕ್ಕೆ ಬರ್ತಾ ಇರ್ತಾರೆ. ಈ ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಸಿಕ್ಕಾಬಟ್ಟೆ ಫೋನು, ಹೇಗೆ ಮಾಡೋದು ಅಂತೇಳಿ ಭಾಳಷ್ಟು ಜನ ಅದನ್ನು ಎನ್ಕ್ವೈರಿ ಮಾಡ್ತಾರೆ. ಮಾಡಿರೋರು ಅದು ಪ್ರಯೋಜನ ಆಗಿ ಚೆನ್ನಾಗಿರೋದ್ರಿಂದ ಅದು ಭಾಳ ಅಭಿನಂದನೆಯೂ ಸಲ್ಲಿಸ್ತಾರೆ ಸರ್. ಅದ್ರ ಬಗ್ಗೆ ಒಳ್ಳೆಯದು. ಸತ್ಯನಾರಾಯಣ ಅವರೇ ಮತ್ತು ಲೀಲಾವತಿ ಅವರೇ, ಭಾಳ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ಈಗ ನಮ್ಮ ಕೇಳಿದ್ರು ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನಿಮ್ಮ ಫೋನ್ ನಂಬರ್ ಹೇಳಬೇಕು, ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ದಯಮಾಡಿ ಹೇಳಿ ಸತ್ಯನಾರಾಯಣ ಅವರೇ. 9888098514. ಇನ್ನೊಂದು ಸರಿ ಹೇಳಿ. 9888985014. ಇನ್ನೂ ಒಂದು ಸರಿ ಹೇಳ್ಬಿಡಿ. 9888985014. ತಮ್ಮದು ಲೀಲಾವತಿ ಮೇಡಮ್? 9663377987. ಇನ್ನೊಂದು ಸರಿ ಹೇಳಿ. 9663377987. ಇನ್ನೂ ಒಂದು ಸರಿ ಹೇಳ್ಬಿಡಿ ಮೇಡಮ್. 9663377987. ಒಳ್ಳೆಯದು ಲೀಲಾವತಿ ಅವರೇ, ಹಾಗೆ ಸತ್ಯನಾರಾಯಣ ಅವರೇ, ಇದುವರೆಗೂ ಬೇಸಾಯದ ಬದುಕಿನ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ. ಭಾಳ ಖುಷಿಯಾಯಿತು. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ.